ಎಲ್ಲ ಸ್ನೇಹಿತರಿಗೆ ವಂದನೆಗಳು. ತಮ್ಮನ್ನು ಈಗ ನಾನು ವಿವಾಹ ದಕ್ಷಿಣೆಯ ಕುರಿತ ಚರ್ಚೆಯ ಭಾಗ 2ಕ್ಕೆ ವಿಡಿಯೋ 4ಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಭಾಗ 2 ಅರ್ಥಶಾಸ್ತ್ರೀಯ ವಿಶ್ಲೇಷಣೆ. ಮೊದಲನೇ ವಿಡಿಯೋದಲ್ಲಿ ನಾವು ಲೇಖಕನ ನುಡಿ ಪ್ರಸ್ತಾವನೆಯ ರೂಪದಲ್ಲಿ ಮಾತಾಡಿದೆ. 2 ಮತ್ತು 3ನೇ ವಿಡಿಯೋದಲ್ಲಿ ಅಧ್ಯಯನ ಕ್ರಮದ ಬಗ್ಗೆ, ವಸ್ತು ವಿಸ್ತಾರದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದಾಯಿತು. ಈಗ ನಿಜವಾಗ್ಲೂ ನನ್ನ ಶಾಸ್ತ್ರದ ಒಂದು ಪ್ರವೇಶಿಕೆ ಈಗ ಆಗ್ತಾ ಇದೆ. ಅಂದರೆ ಇದನ್ನು ಶಾಸ್ತ್ರೀಯ ದೃಷ್ಟಿಯಿಂದ, ಯಾವ ಶಾಸ್ತ್ರೀಯ ದೃಷ್ಟಿಯಿಂದ ಅಂದರೆ ಅರ್ಥಶಾಸ್ತ್ರೀಯ ದೃಷ್ಟಿಯಿಂದ ಅಧ್ಯಯನ ಮಾಡ್ತಕ್ಕಂಥ ಒಂದು ನಿಜವಾದ ಕ್ರಮವನ್ನು ನಾನು ಈಗ ಪ್ರವೇಶ ಮಾಡ್ತಾ ಇದ್ದೇನೆ. ಮೂರು: ಸರಕು ವಿನಿಮಯ, ವಿನಿಮಯದ ಬಾಹ್ಯ ತೊಡಕುಗಳು ಮತ್ತು ಹಣದ ಉಗಮ, ಹಾಗೂ ಮಾನವ ಸರಕು, ಮಾನವ ಲೈಂಗಿಕ ವಿನಿಮಯ ಮತ್ತಿದರ ಬಾಹ್ಯ ತೊಡಕುಗಳು ಮತ್ತು ವಿವಾಹ ದಕ್ಷಿಣೆಯ ಉಗಮ, ತೌಲನಿಕ ಹಾಗೂ ಅನ್ವಯಿಕ ಅಧ್ಯಯನ. ಪೂರ್ವ ನುಡಿಗಳು. ಈ ಭಾಗದಲ್ಲಿ ಅರ್ಥಶಾಸ್ತ್ರೀಯ ನಿಯಮಗಳ ನಿರ್ದೇಶನದ ನೆರವಿನಿಂದ ವಿವಾಹ ದಕ್ಷಿಣೆಯ ಉಗಮವನ್ನು ಗುರುತಿಸಲಾಗಿದೆ. ಸರಕಿನ ಇಬ್ಬಗೆಯ ಮೌಲ್ಯಗಳು: ಉಪಯುಕ್ತ ಮತ್ತು ವಿನಿಮಯ ಮೌಲ್ಯ. ಸರಕು ವಿನಿಮಯ ಮತ್ತು ಹಣದ ಉಗಮಕ್ಕೆ ಸಂಬಂಧಿಸಿದ ಅರ್ಥಶಾಸ್ತ್ರದ ನಿಯಮಗಳನ್ನು ಕಾರ್ಲ್ ಮಾರ್ಕ್ಸನ ರಾಜಕೀಯ ಅರ್ಥಶಾಸ್ತ್ರದ ಪರಾಮರ್ಶೆಗೆ ಒಂದು ಕಾಣಿಕೆ ಮತ್ತು ದಾಸ್ ಕ್ಯಾಪಿಟಲ್ನ ಮೊದಲ ಸಂಪುಟ ಈ ಕೃತಿಗಳಿಂದ ಪಡೆಯಲಾಗಿದೆ. ಇದೊಂದು ತೌಲನಿಕ ಹಾಗೂ ಅನ್ವಯಿಕ ಅಧ್ಯಯನ ಪದ್ಧತಿ, ಎ ಮೆಥಡ್ ಆಫ್ ಕಂಪ್ಯಾರಿಸನ್ ಅಂಡ್ ಅಪ್ಲಿಕೇಶನ್. ಇದು ಸ್ವಲ್ಪ ಅತಿ ಎನ್ನಿಸಬಹುದಾದರೂ ಅನಿವಾರ್ಯ. ಸರಕಿಗೆ ಸಂಬಂಧಿಸಿದ ಆರ್ಥಿಕ ನಿಯಮಗಳನ್ನು ವಿವಾಹ ಮಾತ್ರವಲ್ಲ, ಒಟ್ಟಿನಲ್ಲಿ ಮಾನವನ ಬದುಕಿಗೆ ವಿಸ್ತರಿಸಿ ಚರ್ಚಿಸುವುದರಿಂದ ಮನುಷ್ಯ ಜೀವನದ ಅಭೌತಿಕ ಹಾಗೂ ಭೌತಿಕ ಮೌಲ್ಯಗಳೆರಡರ ಕರಾರುವಾಕ್ಕಾದ ವಿಶ್ಲೇಷಣೆ ಮತ್ತು ವರ್ಗೀಕರಣ ಇಲ್ಲಿ ಸಾಧ್ಯವಾಗುತ್ತದೆ. ಅಲ್ಲದೆ ಮಾನವ ಸಮಾಜದ ಸಂಕೀರ್ಣ ವಿಷಯಗಳ ಕುರಿತು ಅನೇಕ ಒಳನೋಟಗಳು ಇದರಿಂದ ಲಭ್ಯವಾಗುತ್ತವೆ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ವಿವಾಹ ದಕ್ಷಿಣೆಯ ಉಗಮ ಮತ್ತು ವಿಕಾಸ ಹಾಗೂ ಇದರ ಪರಿಣಾಮಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ವ್ಯಾಖ್ಯಾನಿಸಲಿರುವ ಏಕೈಕ ವಿಧಾನ ಎಂಬುದು ನನ್ನ ತಿಳುವಳಿಕೆ. ಶ್ರಮರೂಪದ ವಿವಾಹ ದಕ್ಷಿಣೆಯ ಅನ್ವೇಷಣೆ, ಬಂಡವಾಳಶಾಹಿ ವ್ಯವಸ್ಥೆ ಮಾನವನನ್ನ ಮತ್ತವನ ಸಕಲ ವಿದ್ಯಮಾನಗಳನ್ನು ಹೇಗೆ ಸರಕೀಕರಣಗೊಳಿಸುತ್ತದೆ, ವಿವಾಹ ದಕ್ಷಿಣೆಯು ಹೇಗೆ ಬಂಡವಾಳಶಾಹಿಯ ಶೋಷಣೆಯ ಅಸ್ತ್ರವಾಗುತ್ತದೆ ಎಂಬುದನ್ನು ಈ ವಿಧಾನದಿಂದಲ್ಲದೆ ಬೇರೆ ಯಾವ ರೀತಿಯಿಂದಲೂ ಕೂಡ ನಾವು ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದು ನನಗೆ ನನ್ನ ಈ ಅಧ್ಯಯನದಲ್ಲಿ ಮನವರಿಕೆಯಾಗಿದೆ. ಈ ಅಧ್ಯಯನ ಕ್ರಮ ಹೀಗೆ ಸಾಗಿದೆ. ಮೊದಲು ಮಾನವನೂ ಒಂದು ಸರಕು ಎಂಬುದನ್ನು ಚಾರಿತ್ರಿಕ ದೃಷ್ಟಾಂತಗಳಿಂದ, ನಿದರ್ಶನಗಳಿಂದ ಸಾಧಿಸುವುದು. ನಂತರ ಸರಕು ಕುರಿತ ಅರ್ಥಶಾಸ್ತ್ರೀಯ ನಿಯಮಗಳನ್ನು ಮತ್ತು ಈ ಮಾನವ ಸರಕಿಗೆ ಅನ್ವಯಿಸಿ ಅವೆರಡರ ಗುಣಲಕ್ಷಣಗಳನ್ನು, ಇಬ್ಬಗೆಯ ಮೌಲ್ಯಗಳನ್ನು ಪರಿಶೀಲಿಸುವುದು. ತದನಂತರ ಲೈಂಗಿಕ ವಿನಿಮಯ ಎಂದು ಪರಿಭಾವಿಸಲ್ಪಟ್ಟ ವಿವಾಹವನ್ನು ಸರಕು ವಿನಿಮಯ ಪ್ರಕ್ರಿಯೆಯ ಬೆಳಕಿನಲ್ಲಿ ಗ್ರಹಿಸುವುದು. ಇದರ ಜೊತೆಗೆ ಚಾರಿತ್ರಿಕ ದೃಷ್ಟಿಯನ್ನು ಬೀರಿ ಮಾನವ ಶ್ರಮದ ಉತ್ಪನ್ನವಾದ ಉಪಯುಕ್ತ ಮೌಲ್ಯವೊಂದು ಚರಿತ್ರೆಯ ಯಾವ ಕಾಲಘಟ್ಟದಲ್ಲಿ ಯಾವ ಕಾರಣದಿಂದ ಅದಕ್ಕೆ ವಿನಿಮಯ ಮೌಲ್ಯ ಪ್ರಾಪ್ತವಾಗಿ ಅದು ಒಂದು ಸರಕು ಆಗಿ ರೂಪಾಂತರವಾಗುತ್ತದೆ ಎಂಬ ತತ್ವದ ನಿರ್ದೇಶನದ ಬೆಳಕಿನಲ್ಲಿ ಆದಿಯಲ್ಲಿ ಪರಸ್ಪರರಿಗೆ ಕೇವಲ ಲೈಂಗಿಕ ಉಪಯುಕ್ತ ಮೌಲ್ಯಗಳಾಗಿದ್ದ ಸ್ತ್ರೀ ಮತ್ತು ಪುರುಷರು ಯಾವ ಹಂತದಲ್ಲಿ ಯಾವ ಕಾರಣದಿಂದ ಲೈಂಗಿಕ ವಿನಿಮಯ ಮೌಲ್ಯಗಳಾಗಿ ಪರಿವರ್ತಿತಗೊಂಡು
ಅವರು ಪರಸ್ಪರರಿಗೆ ಹೇಗೆ ಸರಕುಗಳಾದರು ಎಂಬುದನ್ನು ಗುರುತಿಸುವುದು. ಮುಂದುವರಿದು ಆದಿ ಸಮಾಜಗಳಲ್ಲಿ ಸರಕುಗಳ ವಿನಿಮಯ ಹೇಗೆ ಪ್ರಾರಂಭವಾಯಿತು, ನಂತರ ಸರಕುಗಳ ಉತ್ಪಾದನೆಯು ಅವುಗಳ ವೈವಿಧ್ಯತೆಯು ಹೆಚ್ಚಿ ಸರಕು ವಿನಿಮಯ ಪ್ರಕ್ರಿಯೆ ವಿಕಾಸಗೊಳ್ಳುವುದಕ್ಕೆ ಮತ್ತು ವಿಸ್ತಾರಗೊಳ್ಳುವುದಕ್ಕೆ ದಾರಿಯಾಗಿ ಈ ವಿನಿಮಯ ವಿಕಾಸ ವಿಸ್ತಾರ ಪ್ರಕ್ರಿಯೆಯಲ್ಲಿ ಹೊಸದಾಗಿ ಕಾಣಿಸಿಕೊಂಡ ವಿನಿಮಯದ ಜಟಿಲತೆಗಳನ್ನು ಅಡೆತಡೆಗಳನ್ನು ನಿವಾರಿಸುವ ಸುಲಭ ಸಾಧನವಾಗಿ ಹೇಗೆ ಹಣ ಹುಟ್ಟಿಕೊಂಡಿತು ಎಂಬುದನ್ನು ವಿವರಿಸಿಕೊಂಡು, ಇದೇ ತತ್ವ ನಿರ್ದೇಶನಾನ್ವಯ ಸ್ತ್ರೀ ಪುರುಷರ ಲೈಂಗಿಕ ವಿನಿಮಯ ಅರ್ಥಾತ್ ಲೈಂಗಿಕ ಸಂಬಂಧ ಅರ್ಥಾತ್ ವಿವಾಹ ಸಂಬಂಧಗಳ ವಿಕಾಸ ವಿಸ್ತಾರಗಳನ್ನು, ಇಲ್ಲಿ ಹುಟ್ಟಿಕೊಳ್ಳುವ ಹೊಸ ಬಗೆಯ ಅಡೆತಡೆಗಳನ್ನು ತೊಡಕುಗಳನ್ನು ಜಟಿಲತೆಗಳನ್ನು ಕಂಡರಿದು ವಿವರಿಸಿಕೊಂಡು ಆ ಅಡೆತಡೆಗಳ ನಿವಾರಣೋಪಾಯವಾಗಿ ಹೇಗೆ ವಿವಾಹ ದಕ್ಷಿಣೆ ಹುಟ್ಟಿಕೊಳ್ಳುತ್ತದೆ ಎಂದು ವಿವರಿಸುವುದು. ಈ ರೀತಿ ವಿಶ್ಲೇಷಿಸಿ ವಿವರಿಸಿಕೊಳ್ಳುವಲ್ಲಿ ಮಾನವನ ಭೌತಿಕ ಅಗತ್ಯದಿಂದಾಗಿ ಹುಟ್ಟಿದ ಸರಕು ಉತ್ಪಾದನೆ ಮಾರಾಟ ಬಳಕೆಗೆ ಸುತ್ತಿಕೊಂಡ ಒಟ್ಟು ಆರ್ಥಿಕ ಜೀವನ ಅವನ ಬದುಕಿನ ಆರ್ಥಿಕೇತರ ರಂಗಗಳೆಲ್ಲವನ್ನೂ ಪ್ರಭಾವಿಸಿ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಈ ಸಮಸ್ಯೆ ಹಾಗೂ ಪರಿಹಾರಗಳೇ ಈ ವ್ಯವಸ್ಥೆಯ ಅಧಿಪತಿಗಳಿಗೆ ಆರ್ಥಿಕ ಲಾಭ ತಂದುಕೊಡುವಂತಾಗಿರುತ್ತವೆಂಬುದನ್ನು ನಾವು ಮನಗಾಣಬಹುದು. ನೋಡಿ, ಇಲ್ಲಿ ಈ ಭಾಗ ಅಂದ್ರೆ ಈಗ ನಾನು ಕೊನೆಯದಾಗಿ ಏನು ಓದಿದೆ ಈ ಭಾಗವನ್ನ ಯಾರಿಗೆ ಸಮಾಜಶಾಸ್ತ್ರೀಯ ಮತ್ತು ಇಂಥ ವಿಷಯಗಳಲ್ಲಿ ಸಂಶೋಧನಾ ಆಸಕ್ತಿ ಇದೆ ಅಂಥವರು ನಾನು ಇಲ್ಲಿ ಹಣದ ಉಗಮದ ಸಿದ್ಧಾಂತವನ್ನ ಅಂದ್ರೆ ಮಾರ್ಕ್ಸನ ಹಣದ ಉಗಮದ ಸಿದ್ಧಾಂತವನ್ನ ಅಂದ್ರೆ ಅರ್ಥಶಾಸ್ತ್ರೀಯ ನಿಯಮವನ್ನ ಈ ವಿವಾಹ ವಿಚಾರಗಳಿಗೆ ಹೇಗೆ ಅನ್ವಯಿಸಿಕೊಂಡಿದ್ದೇನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಮತ್ತು ಇದನ್ನ ಯಾರಾದರೂ ಸಂಶೋಧನೆ ಮಾಡಿ ವಿಶ್ವವಿದ್ಯಾಲಯಗಳಲ್ಲಿ PhD ಮಾಡ್ತಕ್ಕಂಥವರು ಇಂಥದೊಂದು ಪ್ರಮೇಯವನ್ನು ಉಪಯೋಗಿಸಿ ಅದು ನನ್ನ ಕೃತಿಯ ಒಂದು ರೆಫರೆನ್ಸ್ ಅನ್ನು ಅವರು ಹೇಳಿಕೊಂಡು ಇಂಥ ಒಂದು ಕೃತಿಯ ನಿಯಮವನ್ನು ಉಪಯೋಗಿಸ್ಬಿಟ್ಟು ತಾವು ಸಂಶೋಧನೆಯಲ್ಲಿ ತೊಡಗಬಹುದು ಅನ್ನುವಂಥ ಒಂದು ಸಲಹೆಯನ್ನ ನಾನು ಈ ಸಂದರ್ಭದಲ್ಲಿ ಅಧ್ಯಯನಾಸಕ್ತರಿಗೆ ಅದರಲ್ಲೂ ಯುವಕರಿಗೆ ನಾನು ನೀಡಲಿಕ್ಕೆ ಇಲ್ಲಿ ಬಯಸ್ತೇನೆ. ಇನ್ನ ಚರಿತ್ರೆಯ ಪುಟಗಳಲ್ಲಿ ಮಾನವ ಸರಕು. ನೋಡಿ, ಮನುಷ್ಯ ಒಂದು ಕೊಳ್ಳಾಟ ಮಾರಾಟದ ವಸ್ತು ಸರಕು ಎಂದರೆ ಕೆಲವರು ಕೆಂಡಾಮಂಡಲವಾದರು. ಅವರ ಬಗೆಗಿರುವ ಭಯಕ್ಕಿಂತ ಮನುಷ್ಯನ ಶುದ್ಧ ಮಾನವಿಕ ಸಮಸ್ಯೆಗೆ ಅರ್ಥಶಾಸ್ತ್ರ ನಿಯಮಗಳನ್ನು ಅನ್ವಯಿಸಿಕೊಳ್ಳುವುದು ಉಚಿತವೋ ಅಲ್ಲವೋ ಎಂಬ ಸಂದೇಹ ನಿವಾರಣೆಗಾಗಿ ಚರಿತ್ರೆಯ ಪುಟಗಳಿಂದ ಮಾನವನಿಗೂ ಸರಕಿನ ಗುಣಲಕ್ಷಣಗಳಿವೆ, ಅವನೂ ಒಂದು ಬಗೆಯ ಸರಕೆ ಎಂಬುದನ್ನು ಸಾಧಿಸುವುದು ಈ ಭಾಗದ ಚರ್ಚೆಯ ಉದ್ದೇಶ. ಮುಂದಿನ ಭಾಗದ ಶಾಸ್ತ್ರೀಯ ಚರ್ಚೆಗೆ ಇದು ಪೂರ್ವ ಪೀಠಿಕೆಯಷ್ಟೇ. ಅಶಾಸ್ತ್ರೀಯವಾಗಿ ಅಂದರೆ ಒಂದು ಸಾಮಾನ್ಯ ಅರ್ಥದಲ್ಲಿ ಸರಕು ಎಂದರೇನು ಎಂಬುದನ್ನು ಹೀಗೆ ವಿವರಿಸಿಕೊಳ್ಳಬಹುದು: ಸ್ವಂತಕ್ಕೆ ವಿನಿಯೋಗಿಸಬಹುದಾದ ಅಥವಾ ಇತರರ ವಿನಿಯೋಗಕ್ಕೆ ಒಂದು ನಿರ್ದಿಷ್ಟ ಬೆಲೆಗೆ ಮಾರಬಹುದಾದ, ಕೊಳ್ಳಬಹುದಾದ, ಇತರ ವಸ್ತುವಿನೊಂದಿಗೆ ವಿನಿಮಯಗೊಳಿಸಬಹುದಾದ, ಅಡವಿಡಬಹುದಾದ ಅಥವಾ ನಾಶ ಮಾಡಬಹುದಾದ ಒಂದು ಜೀವ ಅಥವಾ ನಿರ್ಜೀವ ವಸ್ತು. ಈ ಸಾಮಾನ್ಯ ಅರ್ಥದ ಜೊತೆಗೆ ಮಾನವ ಸರಕನ್ನು ವಿವರಿಸುವಾಗ ತನ್ನ ಜೀವನದ ಸಂದರ್ಭದಲ್ಲಿ ನಿರ್ವಹಿಸುವ ಎರಡು ಭಿನ್ನ ಪಾತ್ರಗಳನ್ನು, ರೋಲ್ಸ್ ಅಂತ, ಮನುಷ್ಯನ ರೋಲ್ಸ್ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಅವೆಂದರೆ ಒಂದು ಕರ್ತರೀಯ ಅಂದ್ರೆ ಸಬ್ಜೆಕ್ಟಿವ್ ಆಕ್ಟಿವ್ ರೋಲ್ ಅಂತ ಒಂದು, ಕರ್ತರೀಯ ಪಾತ್ರ ಆಕ್ಟಿವ್ ರೋಲ್, ಮತ್ತೊಂದು ಕರ್ಮಣೀಯ ಪಾತ್ರ ಅಂದ್ರೆ ಆಬ್ಜೆಕ್ಟಿವ್ ರೋಲ್ ಅಥವಾ ಪ್ಯಾಸಿವ್ ರೋಲ್ ಅಂತ ನಾನಿಲ್ಲಿ ಕರಿತಿದ್ದೀನಿ. ಕರ್ತರೀಯ ಪಾತ್ರದಲ್ಲಿ ಅವನು ಕರ್ತೃ. ಇಲ್ಲಿ ಅವನು ಕೇವಲ ಸೃಜಿಸುವವನು, ಉತ್ಪಾದಕನು ಮಾತ್ರವಲ್ಲ, ತಾನು ಸೃಜಿಸಿದ್ದನ್ನ ಅಥವಾ ಉತ್ಪಾದಿಸಿದ್ದನ್ನ ತನ್ನಿಚ್ಛೆಗನುಗುಣವಾಗಿ ವಿನಿಯೋಗಿಸಿಕೊಳ್ಳುವ ಸಂಪೂರ್ಣ ಹಕ್ಕು ಅಧಿಕಾರ ಹೊಂದಿದವನಾಗಿರುತ್ತಾನೆ. ಆ ವಿನಿಯೋಗ ರಾಜ್ಯದ ಕಾನೂನಿಗೆ ವಿರುದ್ಧವಾಗಿರಬಾರದಷ್ಟೇ. ಅವನಿಗೆ ಅವನ ವೈಯಕ್ತಿಕ ಹಸಿವು, ತೃಷೆ, ಆಸೆ, ಆಮಿಷಗಳನ್ನ ತೃಪ್ತಿಪಡಿಸಿಕೊಳ್ಳಲು ಯಾರ ಅಡ್ಡಿ ಆತಂಕವೂ ಇರಲಾರದು. ತನ್ನ ಯೋಗ್ಯತೆಗೆ ತಕ್ಕಂತೆ ತನಗೆ ಬೇಕಾದ ಹಾಗೆ ಜೀವನ ರೂಪಿಸಿಕೊಳ್ಳುವ, ನಿರ್ವಹಿಸುವ ಸಂಪೂರ್ಣ ಸ್ವಾತಂತ್ರ್ಯ ಅವನಿಗಿರುತ್ತದೆ. ಅವನ ಬದುಕು ಬಾಹ್ಯ ಪರಿಸ್ಥಿತಿಗಳ ಅಧೀನದಲ್ಲಿರುವುದರಿಂದ ಆ ಬಾಹ್ಯ ಪರಿಸ್ಥಿತಿಗಳನ್ನು ತನ್ನ ಹಿತಕ್ಕನುಗುಣವಾಗಿ ತನ್ನ ಗುರಿ ತಲುಪಲು ಅನುಕೂಲವಾಗುವಂತೆ
ಹೊಂದಿಸಿಕೊಳ್ಳುವ ವಿವೇಕವನ್ನು ಸಾಮರ್ಥ್ಯವನ್ನು ಹೊಂದಿಯೇ ಇರುತ್ತಾನೆ. ಇಲ್ಲಿ ಅವನು ತನಗೆ ತಾನೇ ಮಾಲಕ, ತನ್ನ ಬಾಳ ರಥಕ್ಕೆ ತಾನೇ ನಿರ್ವಾಹಕ ಹಾಗೂ ಚಾಲಕ. ತಾನು ಯಾರ ಅಧೀನವರ್ತಿಯೂ ಅಲ್ಲ, ಯಾರ ಹಿತಕ್ಕೂ ತಾನು ಶ್ರಮಿಸಬೇಕಾಗಿಲ್ಲ. ಹೀಗೆ ಕರ್ತರಿಯ ಪಾತ್ರವನ್ನುಳ್ಳ ಮನುಷ್ಯ ಒಂದು ವಸ್ತುವಲ್ಲ, ಅರ್ಥಾತ್ ಅವನು ಒಂದು ಸರಕು ಅಲ್ಲ. ಇದಕ್ಕೆ ವಿರುದ್ಧವಾದ ಗುಣಲಕ್ಷಣಗಳನ್ನ ಕರ್ಮಣೀಯ ಪಾತ್ರಧಾರಿ ಹೊಂದಿರುತ್ತಾನೆ. ತನ್ನ ವಿರುದ್ಧ ಸದಾ ಕ್ರಿಯೆ ಜರುಗಿಸುತ್ತಿರುವ ಬಾಹ್ಯ ಪರಿಸ್ಥಿತಿಗಳನ್ನು ತನ್ನ ಹಿತಕ್ಕನುಗುಣವಾಗಿ ದುಡಿಸಿಕೊಳ್ಳುವ ಯಾವ ಸಾಮರ್ಥ್ಯವನ್ನು ಇವನು ಹೊಂದಿರಲಾರ. ಆದ್ದರಿಂದ ಅನ್ಯ ಶಕ್ತಿಗಳ ಮಾಲಕತ್ವ ದಬ್ಬಾಳಿಕೆಗೆ ಮಣಿದು ಬದುಕುವ ದಾಸನಿವನು. ತನ್ನ ಮಾಲಕನ ಸುಖ ಸಂತೋಷಗಳಿಗಾಗಿ ಇವನ ಜೀವಗಂಧ ತೇಯುತ್ತಿರುತ್ತದೆ. ಅವನ ಕೊಬ್ಬು ವರ್ಧನೆಗೆ ಇವನ ಕೊಬ್ಬು ಕರಗುತ್ತಿರುತ್ತದೆ. ದೇಹ ಸೊರಗುತ್ತದೆ. ಅವನ ಹರ್ಷೋದ್ಗಾರಗಳಿಗೆ ಇವನ ಪ್ರಾಣ ಸಂಕಟ ಆರ್ತನಾದಗಳೆಲ್ಲ ಅಡಗಿರುತ್ತವೆ. ಇವನ ಯಾವುದೇ ವೈಯಕ್ತಿಕ ಇಚ್ಛೆ, ಆಸೆ, ಆಮಿಷಾದಿಗಳ ಈಡೇರಿಸಿಕೊಳ್ಳುವ ಸ್ವಾತಂತ್ರ್ಯ ಇವನಿಗಿರುವುದಿಲ್ಲ. ಇವನ ವೈಯಕ್ತಿಕ ಗುರಿ ಧ್ಯೇಯೋದ್ದೇಶಗಳಿಗೆ ಅರ್ಥವಿರುವುದಿಲ್ಲ. ಏಕೆಂದರೆ ಇವನದು ಎನ್ನುವುದೆಲ್ಲವೂ ಇವನ ಮಾಲಕನದಾಗಿರುತ್ತದೆ. ಇವನ ವ್ಯಕ್ತಿತ್ವವೆಲ್ಲ ಅವನ ವ್ಯಕ್ತಿತ್ವದಲ್ಲಿ ಅಡಗಿರುತ್ತದೆ. ಏಕೆಂದರೆ ಇವನು ತನಗಾಗಿ ಬಾಳದೆ ಇತರರಿಗಾಗಿ, ತನ್ನ ಮಾಲಕನಿಗಾಗಿ ಬಾಳುತ್ತಿರುತ್ತಾನೆ. ಇವನ ಮಾಲಕ ಇವನನ್ನು ತನ್ನ ಸ್ವಾಹಿತಕ್ಕೆ ಬಳಸಿಕೊಂಡಂತೆಯೇ ಇತರರಿಗೂ ಮಾರಬಹುದು, ಇಲ್ಲವೇ ವಿನಿಮಯ ಮಾಡಬಹುದು. ಇದೇ ಈ ಮಾನವ ಸರಕು ರೂಪ. ಇದು ಪರಿವರ್ತಿತ ರೂಪ. ಈ ಪರಿವರ್ತನೆ ರೂಪಾಂತರವು ತಾತ್ಕಾಲಿಕವೋ ಶಾಶ್ವತವೋ ಸಾಮಾನ್ಯೀಕರಿಸಿ ಹೇಳಲಿಕ್ಕೆ ಬರುವುದಿಲ್ಲ. ಅಂದ್ರೆ ಒಬ್ಬ ಮನುಷ್ಯ ಯಾವಾಗಲೂ ಶಾಶ್ವತವಾಗಿ ಅವನು ಪ್ಯಾಸಿವ್ ಆಗಿರ್ತಾನೆ, ಅವನು ಸರಕಾಗಿರ್ತಾನೆ ಅಂತಲೋ, ಅಥವಾ ಅವನು ಕರ್ತರಿಯ ಗುಣ ಹೊಂದಿರ್ತಾನೆ, ಅವನು ಯಾವಾಗಲೂ ಸರಕಾಗಿರುವುದಿಲ್ಲ, ಹೀಗೆ ಹೇಳಕ್ ಬರಲ್ಲ. ಆಯಾ ಸಂದರ್ಭದಲ್ಲಿ ಇದು ಒಂದು ಅಶಾಶ್ವತವಾದ ಗುಣ ಅಂತ ನಾವು ತಿಳ್ಕೋಬೇಕಷ್ಟೇ. ಆದ್ರಿಂದ ಏಕೆಂದರೆ ಅವರವರ ಬದುಕಿನ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ರೂಪವು ಕೂಡ ಬದಲಾಗುತ್ತದೆ. ಅಂದ್ರೆ ಅವರ ಕರ್ತರಿಯ ಪಾತ್ರ ಹೋಗಿ ಕರ್ಮಣೀಯ ಆಗತಿ, ಕರ್ಮಣೀಯ ಹೋಗಿ ಕರ್ತರಿಯ ಆಗ್ತದೆ. ಹಂಗಾಗಿ ಕರ್ತರಿಯ ಪಾತ್ರ ಹೋಗಿ ಕರ್ಮಣೀಯ ಪಾತ್ರಕ್ಕೆ ಅವನು ಬಂದಾಗ ಅವನ ಆಟೋಮೆಟಿಕ್ ಆಗಿ ಅಲ್ಲಿ ಸರಕಾಗ್ತಾನೆ. ಇಂತಹ ಮಾನವ ಸರಕುಗಳು ಈ ಹಿಂದೆಯೂ ಜಗತ್ತಿನಲ್ಲಿ ಇದ್ದವು, ಈಗಲೂ ಇರುವವು, ಮುಂದೆಯೂ ಇರಬಲ್ಲವು. ಇವುಗಳನ್ನು ಮುಖ್ಯವಾಗಿ ಹೀಗೆ ವರ್ಗೀಕರಿಸಬಹುದು. ಸ್ತ್ರೀ ಸರಕು, ಎರಡನೇದು ಗುಲಾಮರು, ಮೂರನೇದು ಬಾಲಕಾರ್ಮಿಕರು ಅಂತ. ನಾವು ಚರಿತ್ರೆಯಲ್ಲಿ ಕಾಣುವಂತೆ ಈ ಸರಕಿನ ಗುಣ ಬಹಳ ಎದ್ದು ಕಾಣ್ತಕ್ಕಂಥ ಮೂರು ವರ್ಗ ಅಂದ್ರೆ, ಒಂದು ಸ್ತ್ರೀ ಸರಕು, ಎರಡನೇದು ಗುಲಾಮರು, ಮೂರನೇದು ಬಾಲಕಾರ್ಮಿಕರು. ಈ ವರ್ಗಗಳನ್ನ ಕ್ರಮವರಿತು ವಿಶ್ಲೇಷಿಸುವುದು ಇಲ್ಲಿಯ ಉದ್ದೇಶವಲ್ಲ. ಬದಲಾಗಿ ಇವೆಲ್ಲವುಗಳಿಗೆ ಸಂಬಂಧಿಸಿ ಕೆಲವು ಚಾರಿತ್ರಿಕ ನಿದರ್ಶನಗಳನ್ನು ನೀಡುವ ಮೂಲಕ ಒಟ್ಟಾರೆ ಮಾನವ ಸರಕಿನ ಸಾಮಾನ್ಯ ಅರ್ಥವನ್ನ ಮನವರಿಕೆ ಮಾಡುವುದು, ಮುಂದಿನ ಶಾಸ್ತ್ರೀಯ ವಿಶ್ಲೇಷಣೆಯ ಸಮಗ್ರ ಗ್ರಹಿಕೆಗೆ ಮನಸ್ಸನ್ನ ಸಿದ್ಧಗೊಳಿಸುವುದು, ಅದಕ್ಕೆ ಪೂರ್ವ ಸಾಮಗ್ರಿಯನ್ನ ಒದಗಿಸುವುದು. ಈಗ ಮೊದಲನೇದಾಗಿ ಸ್ತ್ರೀ ಸರಕು. ಸರಕೀಕರಣಕ್ಕೊಳಗಾದ ಪ್ರಥಮ ಮಾನವ ದುರ್ದೈವಿಯೇ ಮಹಿಳೆ. ಮಾನವೇತಿಹಾಸದಲ್ಲಿ ಪ್ರಥಮ ಶ್ರಮ ವಿಭಜನೆಯ ಕಾಲದಲ್ಲಿ ಇವಳ ಸರಕು ಜೀವನ ಅಂಕುರಿಸಿತು. ನೇಗಿಲು ಆವಿಷ್ಕಾರ ಮತ್ತು ಪಶು ಬಳಕೆಯ ಮೂಲಕವಾದ ಕೃಷಿ ಕ್ರಾಂತಿಯಿಂದ ಕೃಷಿಯು ಪುರುಷನ ಕೈ ಸೇರಿದ್ದು ಸ್ತ್ರೀಯನ್ನು ಗೃಹ ಕೃತ್ಯಗಳಿಗಷ್ಟೇ ಮೀಸಲುಗೊಳಿಸಿತು. ಬಹುಶಃ ಇದೇ ಸ್ತ್ರೀ ಪುರುಷರ ನಡುವೆ ಶ್ರಮ ವಿಭಜನೆಗೆ ನಾಂದಿ ಹಾಡಿತು. ಸ್ತ್ರೀಯು ಗೃಹದಾಸಿಯಾಗುವತ್ತ ಚಲಿಸಿದರೆ ಪುರುಷನು ಉತ್ಪಾದನಾ ಸಾಧನಗಳ ಒಡೆಯನಾಗುತ್ತಾ ಸ್ತ್ರೀ ಮೇಲೆ ತನ್ನ ಅಧಿಪತ್ಯ ಸ್ಥಾಪಿಸಿದ. ಅದೇ ಹೊತ್ತಿನಲ್ಲೇ ಖಾಸಗಿ ಆಸ್ತಿ, ಏಕಪತ್ನಿತ್ವ ಇವುಗಳ ಬೆಳವಣಿಗೆ ಸ್ತ್ರೀಯನ್ನ ಸರಕು ಆಗಿಸಿದವು. ಅಲ್ಲಿಂದೀಚೆಗೆ ಆಕೆಯ ದಾಸ್ಯ ಜೀವನ ಆರಂಭ. ಆಕೆ ಭೋಗದ ವಸ್ತು ಮಾತ್ರವಲ್ಲ, ಜೂಜಿನಲ್ಲಿ ಪಣಕ್ಕಿಡುವ, ಕೊಳ್ಳುವ, ಮಾರುವ ವಸ್ತುವಾದಳು. ಆಕೆಯನ್ನ ಬಲಿ ಕೊಟ್ಟರು. ಸ್ತ್ರೀಯ ಶೋಚನೀಯ ಸ್ಥಿತಿಯನ್ನು ದಿಗ್ದರ್ಶಿಸುವ ಅನೇಕ ಗ್ರಂಥಗಳಲ್ಲಿ ಮನುಸ್ಮೃತಿಯೂ ಒಂದು. ಇದನ್ನೊಮ್ಮೆ ಕಣ್ಣಾಡಿಸಿದರೆ ಸಾಕು, ಸ್ತ್ರೀ ಸರಕು ದರ್ಶನವಾಗುತ್ತದೆ. ಆಕೆ ಗೃಹದಾಸಿ, ಭೋಗ್ಯ, ಆನಂದದಾಯಕ, ಕಾಮೋತ್ತೇಜಕ, ಕ್ಷುಲ್ಲಕ, ಅಸ್ಪೃಶ್ಯ, ಪಶು ಸಮಾನ ಜೀವ ಜಂತು ಎಂಬುದು ಸುವಿದಿತ. ಈ ಕುರಿತು ಕೆಲ ಉದಾಹರಣೆಗಳನ್ನು ನಾವು ನೋಡಬಹುದು. ವರ್ಜಯೇನ್ ಮಧು ಮಾಂಸಂ ಚ ಗಂಧಂ ಮಾಲ್ಯಂ ರಸಾನ್ ಸ್ತರೀಯ ಅಂತ ಇದೆ. ಅಂದರೆ ಮಧು, ಮಾಂಸ, ಗಂಧ, ಮಾಲ್ಯ, ಗುಡಾದಿ ಕೃತ್ರಿಮ ಮಧುರ ರಸ ಸ್ತ್ರೀ
ಕೊಳೆಸಿ ಹುಳಿ ಮಾಡಿದ ಮಾದಕ ಪದಾರ್ಥ ಇವುಗಳು ಕಾಮೋತ್ತೇಜಕಗಳಾದುದರಿಂದ ವರ್ಜನೀಯ. ಮಧು ಮಾಂಸ ಮಧುರ ರಸಕ್ಕೆ ಸ್ತ್ರೀ ಸಮಾನಳು ಎಂಬುದನ್ನಿಲ್ಲಿ ಗಮನಿಸಿ. ಅದು ಕೊನೆಯ ಪದ ಸ್ತ್ರೀಯ ಇರಬೇಕದು, ಸ್ವಲ್ಪ ಟೈಪ್ ತಪ್ಪಾಗಿದೆ ಅಂತ ಅನ್ಸುತ್ತೆ, ಓದುಗರು ಅದನ್ನ ಸ್ವಲ್ಪ ಗಮನಿಸಿ. ಇನ್ನೊಂದು ಚಾಂಡಾಲಶ್ಚ ವರಾಹಶ್ಚ ಕುಕ್ಕುಟ ಸ್ವಾ ತಥೈಚ ರಜಸ್ವಲಾಚ್ಚ ಷಂಡಶ್ಚ ನೇಕ್ಷರನ್ನಶ್ನತೋ ದ್ವಿಜಾನ್ ಅಂತ. ಅಂದರೆ ಚಾಂಡಾಲ, ಹಂದಿ, ಕೋಳಿ, ನಾಯಿ, ರಜಸ್ವಲ ಸ್ತ್ರೀ, ಷಂಡ ಇವರು ಬ್ರಾಹ್ಮಣರು ಊಟ ಮಾಡುವಾಗ ನೋಡಬಾರದು. ರಜಸ್ವಲ ಸ್ತ್ರೀ, ಹಂದಿ, ಕೋಳಿ ಇತ್ಯಾದಿಗೆ ಸಮ ಎಂಬುದನ್ನು ಗಮನಿಸಿ. ವೇದ ಕಾಲದಲ್ಲೂ ಸ್ತ್ರೀಯರದು ಇದೇ ದುಸ್ಥಿತಿ ಎಂಬುದನ್ನ ಪ್ರೊಫೆಸರ್ ಬಿ ವೀರಭದ್ರಪ್ಪ ಅವರ ವೇದಗಳಲ್ಲಿ ಮಹಿಳೆಯರು ಎಂಬ ಲೇಖನದಿಂದ ಆಯ್ದು ಕೆಲವು ವಿವರಣೆಗಳನ್ನು ನಾವು ನೋಡಬಹುದು. ಮಹಿಳೆ ಸ್ನೇಹಕ್ಕೆ ಅಯೋಗ್ಯಳು, ಕಿರುಬನಿಗಿಂತಲೂ ಕ್ರೂರ ಅಂತ ಋಗ್ವೇದದ ಒಂದು ಉಲ್ಲೇಖ ಅವರು ಕೊಟ್ಟಿದ್ದಾರೆ. ಶೂದ್ರರು, ನಾಯಿಗಳು ಮತ್ತು ಕಾಗೆಗಳ ಗುಂಪಿಗೆ ಆಕೆ ಸೇರುತ್ತಾಳೆ. ಸುಳ್ಳು, ಪಾಪ, ಕತ್ತಲು ಆಕೆಯಲ್ಲಿ ಮನೆ ಮಾಡಿರುತ್ತದೆ. ಇದು ಕೂಡ ಋಗ್ವೇದದ ಆಧಾರ. ವೈದಿಕ ಯುಗದಲ್ಲಿದ್ದ ಬಹುಪತ್ನಿತ್ವ ಮಹಿಳೆಯನ್ನ ಹೆಚ್ಚು ಅಧಪತನಕ್ಕೆ ತಳ್ಳಿತ್ತು. ಆರ್ಯರು ಮೂಲ ನಿವಾಸಿಗಳ ಮೇಲೆ ದಾಳಿ ಮಾಡಿ ಅವರ ಧಾನ್ಯ ಹಾಗೂ ಸ್ತ್ರೀಯರನ್ನು ಅಪಹರಿಸುತ್ತಿದ್ದರು. ಋಗ್ವೇದದ ಇಂದ್ರದೇವನಿಗೆ ಅನೇಕ ರಾಣಿಯರಿದ್ದು ಅವರೆಲ್ಲ ಪಟ್ಟದ ರಾಣಿಗೆ ಅಧೀನವಾಗಿರಬೇಕಿತ್ತು, ಇಲ್ಲವೇ ಆ ಪಟ್ಟದ ರಾಣಿಯಿಂದ ಅವರು ಕೊಲ್ಲಲ್ಪಡುತ್ತಿದ್ದರು. ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಈ ಎರಡೂ ಪದ್ಧತಿಗಳಲ್ಲೂ ಮಹಿಳೆಯರನ್ನ ಒಂದು ಚರಾಸ್ತಿಯನ್ನಾಗಿ ಪರಿಗಣಿಸಲಾಗುತ್ತಿತ್ತು. ಸತಿಪ್ರಥ, ದಾಸಿಪ್ರಥ ನೋಡಿ, ಸತಿಪ್ರಥ, ದಾಸಿಪ್ರಥ, ನಿಯೋಗ ಪ್ರಥ ಎಂಬಿತ್ಯಾದಿ ಕ್ರೂರ ಪದ್ಧತಿಗಳ ಮೂಲಕ ಶೋಷಿಸಲ್ಪಟ್ಟ ಮಹಿಳೆಯನ್ನು ಒಂದು ಭೋಗದ ವಸ್ತುವೆಂದು ಪರಿಗಣಿಸಿದ್ದರು. ಓರ್ವ ಹೆಣ್ಣಿನ ಪತಿ ಮಡಿದರೆ ಅವಳನ್ನು ಆಕೆಯ ಪತಿಯ ಸೋದರ ಇಲ್ಲವೇ ಪರಪುರುಷನ ವಶಕ್ಕೆ ಒಪ್ಪಿಸಲಾಗುತ್ತಿತ್ತು. ಯಾರೇ ಆಗಲಿ ಬೇಕೆಂದಾಗ ಅವಳ ಒಡೆಯನಾಗಬಹುದಿತ್ತು. ಇದು ಕೂಡ ಋಗ್ವೇದದ ಆಧಾರ ಕೊಟ್ಟಿದ್ದಾರೆ ಅವರು. ಋಗ್ವೇದದ ಕಾಲದಲ್ಲಿ ಇತರ ಬುಡಕಟ್ಟಿನ ಗಂಡಸರನ್ನ ಕೊಂದ ನಂತರ ಅವರ ಮಹಿಳೆಯರನ್ನ ಬಂಧಿಸಿ ದಾಸಿಯರನ್ನಾಗಿಸಿಕೊಳ್ಳುತ್ತಿದ್ದರು. ರಾಜನು ದಾಸಿಯರನ್ನು ತುಂಬಿದ ರಥಗಳನ್ನು ತನ್ನ ಬಂಧು ಬಾಂಧವರಿಗೆ ಹಾಗೂ ಪುರೋಹಿತರಿಗೆ ಉಡುಗೊರೆಯಾಗಿ ಕಾಣಿಕೆಯಾಗಿ ಕೊಡುತ್ತಿದ್ದ. ದಾಸಿಯನ್ನು ವಧು ಎಂದು ಕರೆಯಲಾಗುತ್ತಿತ್ತು. ಯಾವ ಆಚರಣೆಯೂ ಇಲ್ಲದೆ ಅವಳೊಡನೆ ಸಂಭೋಗ ಹೊಂದಬಹುದಿತ್ತು. ಕೆಲವು ದಾಸಿಯರು ಒಟ್ಟಾಗಿ ಬುಡಕಟ್ಟಿನ ಅಥವಾ ಹಳ್ಳಿಯ ಸಾಮೂಹಿಕ ಒಡೆತನಕ್ಕೆ ಒಳಪಡುತ್ತಿದ್ದರು. ಅಂಥ ದಾಸಿಯರು ವೇಶ್ಯರಾಗುತ್ತಿದ್ದರು ಅಂತ ಪ್ರೊಫೆಸರ್ ಬಿ ವೀರಭದ್ರಪ್ಪ ಅವರ ಈ ಅಭಿಪ್ರಾಯವನ್ನೇ ಪ್ರಖ್ಯಾತ ಇತಿಹಾಸ ತಜ್ಞ ಶ್ರೀ ಭಗವತ್ ಶರಣ ಉಪಾಧ್ಯಾಯ ಅವರ ಈ ಕೆಳಗಿನ ಮಾತು ಬೆಂಬಲಿಸುತ್ತದೆ. ಋಗ್ವೇದ ಕಾಲದ ನಾರಿ ಅಧೋಗತಿಯತ್ತಲೇ ಮುನ್ನಡೆದಳು. ಜೂಜುಗಾರರು ಆಕೆಯನ್ನ ಪಣವಾಗಿಟ್ಟರು. ಅವನು ಜೂಜಿನಲ್ಲಿ ಸೋತಾಗ ಆಕೆ ಇತರರಿಂದ ಅಂಗೀಕೃತಳಾದಳು, ಚುಂಬಿತಳೂ ಆದಳು ಅಂತ. ಸಮಾಜಶಾಸ್ತ್ರಜ್ಞ ಶ್ರೀ ಎಸ್ ಅಲ್ಟೇಕರ್ ಅವರ ದಿ ಪೊಸಿಷನ್ ಆಫ್ ವುಮೆನ್ ಇನ್ ಏನ್ಷಿಯಂಟ್ ಹಿಂದೂ ಸಿವಿಲೈಸೇಷನ್ ಎಂಬ ಕೃತಿಯಲ್ಲಿ ಪ್ರಾಚೀನ ಭಾರತದ ಸ್ತ್ರೀ ಸ್ಥಾನಮಾನ ಕುರಿತು ಸವಿವರವಾದ ಚರ್ಚೆ ಇದೆ. ಇವರ ಅಭಿಪ್ರಾಯಗಳ ಬಗ್ಗೆ ಇತರೆ ವಿದ್ವಾಂಸರಲ್ಲಿ ಸದಭಿಪ್ರಾಯವಿಲ್ಲದಿದ್ದರೂ ಕೆಲವು ಅಂಶಗಳನ್ನ ಗಮನಿಸುವುದು ಉಚಿತ. ಪ್ರಾಚೀನ ಕಾಲದ ಎಲ್ಲಾ ಪಿತೃಪ್ರಧಾನ ಸಮಾಜಗಳಲ್ಲಿ ಹೆಣ್ಣಿನ ಜನನ ಸ್ವಾಗತಾರ್ಹವಾದುದಾಗಿರಲಿಲ್ಲ. ಸ್ತ್ರೀ ಆದಿಮಾನವನ ಹೋರಾಟ ಜೀವನಕ್ಕೆ ಒಂದು ಸಹಾಯ ಹಸ್ತಳಾಗಿರದೆ ಊನವಾಗಿದ್ದ ಕಾರಣ ಅವನು ಆಕೆಯನ್ನ ತೊರೆಯುತ್ತಿದ್ದ, ಇಲ್ಲವೇ ಕೊಂದು ಬಿಡುತ್ತಿದ್ದ ಎನ್ನುವ ಲೇಖಕರು ವೆಸ್ಟರ್ಮಾರ್ಕ್ ಅವರ ಹಿಸ್ಟರಿ ಆಫ್ ಹ್ಯೂಮನ್ ಮ್ಯಾರೇಜ್ ಎಂಬ ಕೃತಿಯಲ್ಲಿ ಈ ಕುರಿತ ವಿವರಣೆ ಇದೆ ಎನ್ನುತ್ತಾರೆ. ಈ ಅಭಿಪ್ರಾಯ ವಾಸ್ತವ ಇರಲಿಕ್ಕಿಲ್ಲ ಎನ್ನಿಸುತ್ತದೆ. ವೇದ ಕಾಲದಲ್ಲಿ ಸ್ತ್ರೀ ಸ್ಥಾನ ಉತ್ತಮವಾಗಿತ್ತೆಂದೇ ಹೇಳಿ ಉಪನಿಷತ್, ಮಹಾಕಾವ್ಯ ಹಾಗೂ ಸ್ಮೃತಿಗಳ ಕಾಲದಲ್ಲಿ ಆಕೆಯ ಸ್ಥಾನಮಾನ ಅಧೋಗತಿಯತ್ತ ಸಾಗಿತೆಂದು ಹೇಳುವ ಅಲ್ಟೇಕರ್ ಅದೇ ವೇದ ಕಾಲದಲ್ಲೇ ವಧುಗಳನ್ನು ಮಾರುತ್ತಿದ್ದ, ಅಪಹರಿಸುತ್ತಿದ್ದ ಮತ್ತು ಹೆಂಡತಿಯು ಗಂಡನ ಆಸ್ತಿ ಆಗಿದ್ದುದನ್ನು ಅವರು ದಾಖಲಿಸುತ್ತಾರೆ. ಋಗ್ವೇದ ಕಾಲದಲ್ಲಿ ಅಂದರೆ ಕ್ರಿಸ್ತಪೂರ್ವ 2500 ಕ್ರಿಸ್ತಪೂರ್ವ 1500 ಅಂತ
ಸ್ತ್ರೀ ಮೇಲೆ ಅನಾಗರಿಕ ಮಾನವನ ಅನಿಯಂತ್ರಿತ ದಬ್ಬಾಳಿಕೆಗೆ ಅವನ ದೈಹಿಕ ಬಲವೇ ಕಾರಣ ಎಂದು ಹೇಳುವ ಅವರು, ಮಹಿಳೆಯರು ಪುರುಷರಿಗಿಂತ ಆನುವಂಶಿಕವಾಗಿ ಕೀಳಾಗಿದ್ದರಿಂದ ಅವರು ಪುರುಷನಿಗೆ ಯಾವತ್ತೂ ಅಧೀನವಾಗಿರಬೇಕಿತ್ತು. ಹೆಣ್ಣಿಗಿಂತ ಗಂಡನ್ನ ಹೆಚ್ಚು ಬಯಸುತ್ತಿದ್ದರು. ಕುಟುಂಬದಲ್ಲಿ ಹೆಂಡತಿ ಗೌರವಾನ್ವಿತಳಾಗಿದ್ದಳು. ಆಕೆ ತತ್ವಶಃ ಕುಟುಂಬದಲ್ಲಿ ಪತಿಯೊಂದಿಗೆ ಸಹಭಾಗಿತ್ವ ಉಳ್ಳವಳಾಗಿದ್ದರೂ ವಾಸ್ತವವಾಗಿ ಗಂಡನ ಅಧೀನವರ್ತಿಯಾಗಿದ್ದಳು ಎನ್ನುತ್ತಾರೆ. ಹೀಗೆ ಹಲವಾರು ವಿರೋಧಾಭಾಸಗಳ ಈ ಹೇಳಿಕೆಗಳಲ್ಲಿಯೂ ಕೆಲವು ಸತ್ಯಗಳು ನಮಗೆ ಗೋಚರಿಸುತ್ತವೆ. ಅಂದ್ರೆ ಅಲ್ಟೇಕರ್ ಅವರ ಮಾತುಗಳಲ್ಲಿ ಸ್ವಲ್ಪ ವೈರುಧ್ಯಗಳು ನಮಗೆ ಕಂಡರೂ ಕೂಡ ಒಟ್ಟಿನಲ್ಲಿ ಕೆಲವು ಸಾಮಾನ್ಯವಾದ ಅಂಶಗಳನ್ನ ನಾವು ಅರ್ಥ ಮಾಡ್ಕೋಬಹುದು. ಏನಂದ್ರೆ, ಒಟ್ಟಿನಲ್ಲಿ ಈ ಮೇಲಿನ ಎಲ್ಲ ವಿವರಗಳಿಂದ ಸ್ತ್ರೀ ಒಂದು ಕ್ರೂರ, ಹೀನ, ಬಲಿಪ್ರಾಣಿ ಸಮಾನ ಜೀವಿ, ಅಪಹರಿಸಬಹುದಾದ, ಪಣವಿಡಬಹುದಾದ, ಪುರುಷ ಮಾಲಕತ್ವದಡಿಯ ಒಂದು ಚರಾಸ್ತಿ, ಯಾರು ಬೇಕಾದರೂ ಭೋಗಿಸಿ ಆನಂದಿಸಬಹುದಾದ, ಉಡುಗೊರೆ ಕಾಣಿಕೆಯಾಗಿ ತಮಗೆ ಇಷ್ಟ ಬಂದವರಿಗೆ ಕೊಡಬಹುದಾದ ಒಂದು ಸಜೀವ ಸರಕು ಎಂಬುದು ಸಿದ್ಧ. ಅಲ್ಟೇಕರ್ ಅವರ ಚರ್ಚೆಯ ಮುಂದಿನ ಭಾಗದಲ್ಲಿ ಸ್ತ್ರೀ ಅಧೋಗತಿಗೆ ಗುಲಾಮ ಪದ್ಧತಿಯ ಉಗಮ ಕಾರಣ ಮತ್ತು ಭಾರತದ ಸವರ್ಣೀಯ ಸ್ತ್ರೀ ದುಸ್ಥಿತಿಗೆ ಶೂದ್ರ ಸ್ತ್ರೀಯ ಮಧ್ಯಪ್ರವೇಶಿಕೆ ಕಾರಣ ಎಂಬ ತರತಮ ಧೋರಣೆಯ ಅಭಿಪ್ರಾಯ ವ್ಯಕ್ತ. ಇದು ನಮಗೆ ಇಲ್ಲಿ ಅಪ್ರಸ್ತುತ. ಇನ್ನ ಪ್ರಾಚೀನ ಹಿಂದೂ ಸಮಾಜದಲ್ಲಿ ಸವರ್ಣೀಯ ಸ್ತ್ರೀ ಕೂಡ ಪುರೋಹಿತನಿಗೆ ನೀಡುವ ಯಜ್ಞ ದಕ್ಷಿಣೆ ಅಥವಾ ಅದರ ಒಂದು ಭಾಗವಾಗಿದ್ದಳೆಂದು ಯಾಜ್ಞವಲ್ಕ್ಯನ ಟೀಕಾಕಾರನಾದ ಅಪಾರಕನಿಂದ ತಿಳಿದು ಬರುತ್ತದೆ. ಚಟರ್ಜಿ ಶಾಸ್ತ್ರಿ ಈ ಅಭಿಪ್ರಾಯವನ್ನು ಒಪ್ಪುವುದಿಲ್ಲ. ಅಂದಿನ ಸಮಾಜದಲ್ಲಿ ಸ್ತ್ರೀಯನ್ನ ಗುರುದಕ್ಷಿಣೆಯಾಗಿ ನೀಡಲಾಗುತ್ತಿತ್ತೆಂದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ಒಂದು ಸಂಗತಿ ತಿಳಿಸುತ್ತದೆ. ಇದು ಅವಳಿಗಿದ್ದ ವಿನಿಮಯ ಮೌಲ್ಯವನ್ನು ದೃಢಪಡಿಸುತ್ತದೆ. ಆ ಪ್ರಸಂಗ ಹೀಗಿದೆ ನೋಡಿ. ಜಾನಶ್ರುತಿ ಎಂಬ ರಾಜ ಗುರು ರೈಕ್ವನ ಬಳಿಗೆ ಬಂದು 1000 ಹಸುಗಳು, ರತ್ನಹಾರ ಹಾಗೂ ಹೇಸರಗತ್ಯಗಳಿಂದ ಎಳೆಯಲ್ಪಟ್ಟ ರಥವನ್ನ ಗುರು ಕಾಣಿಕೆಯಾಗಿ ನೀಡುವುದಾಗಿ ಹೇಳಿ ತನಗೆ ಬ್ರಹ್ಮಜ್ಞಾನವನ್ನು ದಯಪಾಲಿಸಬೇಕೆಂದು ಕೇಳುತ್ತಾನೆ. ಆದರೆ ರೈಕ್ವ ಇದಕ್ಕೆ ಒಪ್ಪುವುದಿಲ್ಲ. ಕೊನೆಗೆ ರಾಜ ತನ್ನ ಸುಂದರ ಮಗಳನ್ನೇ ಗುರುದಕ್ಷಿಣೆಯಾಗಿ ನೀಡುವೆನೆಂದಾಗ ಗುರು ಸಮ್ಮತಿಸುತ್ತಾನೆ. ಹೀಗೆ ಗುರು ನೀಡಲಿರುವ ಬ್ರಹ್ಮಜ್ಞಾನಕ್ಕೆ ರಾಜನ ಸುಂದರ ಮಗಳು ಸಮ ಎಂಬ ಅಂಶ ಇಲ್ಲಿ ನಮಗೆ ವ್ಯಕ್ತ. ಸ್ತ್ರೀಯು ಜೂಜಿನಲ್ಲಿ ಪಣವಿಡಬಹುದಾದ, ಯುದ್ಧದಲ್ಲಿ ಗೆದ್ದು ತರಬಹುದಾದ ವಸ್ತು ಸಮಾನ ಜೀವಿ ಎಂಬುದಕ್ಕೆ ರಾಮಾಯಣ ಹಾಗೂ ಮಹಾಭಾರತ ಈ ಮಹಾಕಾವ್ಯಗಳಿಂದಲೂ ಉದಾಹರಣೆಗಳನ್ನು ನಾವು ನೀಡಬಹುದು. ದ್ರೌಪದಿಯನ್ನ ಜೂಜಿನಲ್ಲಿ ಪಣವಿಟ್ಟದ್ದು ಗೊತ್ತಿದ್ದ ವಿಚಾರವೇ. ಮದ್ರರಾಜನ ಮಗಳು ಮಾದ್ರಿಯು ತುಂಬಾ ಸ್ಫುರದ್ರೂಪಿ ಎಂಬ ಕಾರಣಕ್ಕೆ ಭೀಷ್ಮನು ಅವಳ ತಂದೆಗೆ ಯಥೇಚ್ಛವಾಗಿ ಹಣ ನೀಡಿ ಆಕೆಯನ್ನ ಕೊಂಡು ತಂದು ಪಾಂಡುವಿಗೆ ಲಗ್ನ ಮಾಡಿಸುತ್ತಾನೆ. ಇದೇ ಭೀಷ್ಮನು ವಿಚಿತ್ರ ವೀರ್ಯನಿಗೆ ಲಗ್ನ ಮಾಡಿಸುವ ಸಲುವಾಗಿ ಕಾಶಿರಾಜನ 3 ಹೆಣ್ಣು ಮಕ್ಕಳನ್ನ ಶೌರ್ಯದಿಂದ ಹೆಣ್ಣನ್ನ ಪಡೆದುಕೊಂಡು ಹೋಗುವುದೇ ಹೆಚ್ಚಿನದು ಎಂದು ಧರ್ಮವಾದಿಗಳು ಹೇಳುತ್ತಿರುವ ಕಾರಣಕ್ಕೆ ಯುದ್ಧದಲ್ಲಿ ಉಳಿದೆಲ್ಲ ರಾಜರುಗಳನ್ನು ಸೋಲಿಸಿ ಕೊಂಡೊಯ್ಯುವ ಪ್ರಸಂಗವನ್ನು ನಾವು ಕಾಣಬಹುದು. ಇದನ್ನೇ ಸಮಾಜಶಾಸ್ತ್ರಜ್ಞರು ರಾಕ್ಷಸ ಅಥವಾ ಕ್ಷಾತ್ರ ವಿವಾಹ ಎನ್ನುತ್ತಾರೆ. ಅರ್ಜುನ ಸುಭದ್ರರ ಲಗ್ನ ಪ್ರಸಂಗವೂ ಕೂಡ ಇಂತಹುದೇ. ಅರ್ಜುನನನ್ನ ಪ್ರೇಮಿಸಿದ ಸುಭದ್ರಾಳನ್ನ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಧೃತರಾಷ್ಟ್ರನು ಮಗನೊಂದಿಗೆ ಲಗ್ನ ಮಾಡಲು ತೀರ್ಮಾನಿಸಿದಾಗ ಯುದ್ಧ ಮಾಡಿ ಗೆದ್ದು ಅವಳನ್ನ ಅರ್ಜುನ ಪಡೆಯಬೇಕಾಗುತ್ತದೆ. ಈ ಪ್ರಸಂಗಕ್ಕೆ ಸಂಬಂಧಿಸಿ ಅಲ್ಟೇಕರ್ ಉಲ್ಲೇಖಿಸುವ ಶ್ರೀಕೃಷ್ಣನ ಮಾತಿನಲ್ಲಿ ಬ್ರಾಹ್ಮ ವಿವಾಹದಲ್ಲೂ ಸ್ತ್ರೀಯನ್ನ ಕಾಣಿಕೆಯ ವಸ್ತುವಾಗಿ ಪಶು ಸಮಾನವಾದುದಾಗಿ ಪರಿಗಣಿಸಲಾಗುತ್ತಿತ್ತೆಂಬುದು ಸ್ಪಷ್ಟ. ಅಯೋನಿಜೆಯಾದ ಸೀತೆ ವೀರ್ಯ ಶುಲ್ಕದ ಹೆಣ್ಣು. ಆಮೇಲೆ ಶೈವ ಧನಸ್ಸೊಂದನ್ನ ಎತ್ತಿ ಸಿಂಜಿನಿಯನ್ನ ಸೆಳೆದು ಹೆದೆಯೇರಿಸಿ ಬಾಣವನ್ನ ಧನಸ್ಸಿಗೆ ಸಂಯೋಜಿಸುವುದೇ ಶುಲ್ಕ. ಶ್ರೀರಾಮ ಈ ಕಾರ್ಯ ನೆರವೇರಿಸಿ ಸೀತೆಯನ್ನ ಪಡೆಯುತ್ತಾನೆ. ತದನಂತರ ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಸ್ತ್ರೀ ಸ್ಥಿತಿಗತಿ ಅದೇ ರೀತಿಯಲ್ಲಿ ಮುಂದುವರೆದಿದೆ. ರಾಜರುಗಳು ದಸ್ಯುಗಳಿಂದ ಗೆದ್ದು ತರುತ್ತಿದ್ದ ನಾರಿಯರನ್ನ ರಥಗಳಲ್ಲಿ ತುಂಬಿ ತಮ್ಮ ಪುರೋಹಿತರಿಗೆ ದಾನವಾಗಿ ಕೊಡುತ್ತಿದ್ದರೆಂದು ಭಗವತ್ ಶರಣ ಉಪಾಧ್ಯಾಯ ಹೇಳುತ್ತಾರೆ. ಯುದ್ಧಗಳ ಸಂದರ್ಭದಲ್ಲಿ ಮಹಿಳೆಯರನ್ನ ಅತಿ ತುಚ್ಛವಾಗಿ ನಡೆಸಿಕೊಳ್ಳುತ್ತಿದ್ದರೆನ್ನಲು
ಕನ್ನಡ ಶಾಸನಗಳಿಂದಲೂ ಕೂಡ ಒಂದೆರಡು ನಿದರ್ಶನಗಳನ್ನ ನೀಡಬಹುದು. ಹಳ್ಳಿಯೊಂದನ್ನು ಗೆದ್ದಾಗ ಆ ಹಳ್ಳಿಯ ಮಹಿಳೆಯರೆಲ್ಲ ಸೀರೆ ಉಚ್ಚಿ ಮಾನಭಂಗ ಮಾಡುತ್ತಿದ್ದ ಪ್ರಸಂಗಗಳನ್ನು ಕ್ರಿಸ್ತಶಕ 910 ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಕೋಗೋಡು ಶಾಸನ ಸಂಖ್ಯೆ 524, ಸಂಪುಟ 9, ಎಪಿಗ್ರಾಫಿಯ ಕರ್ನಾಟಕ ಸಂಪುಟ 9, ಮತ್ತು ಆಲೂರು ತಾಲೂಕು ಭರ್ತೂರು ಅಂದ್ರೆ ಆಲೂರು ಶಾಸನ ಸಂಖ್ಯೆ 32 ಬಾರ್ ಸಂಪುಟ 8 ಶಾಸನಗಳು ಹೇಳುತ್ತವೆ. ಇನ್ನ ಬುಡಕಟ್ಟು ಸಂಸ್ಕೃತಿಗಳಲ್ಲಿ ಸ್ತ್ರೀ ಸ್ಥಾನಮಾನ ಹೇಗಿತ್ತು ಅಂತ ನೋಡಿ. ಪೊಲಿನೇಷಿಯನ್ನರಲ್ಲಿ ಮತ್ತು ಉತ್ತರ ಅಮೆರಿಕಾದ ಕೆಲ ಬುಡಕಟ್ಟು ಜನರಲ್ಲಿ ಸ್ತ್ರೀಯರನ್ನ, ಬಡವರನ್ನು, ಗುಲಾಮರನ್ನು ನರಬಲಿಯಾಗಿ ಕೊಲ್ಲುತ್ತಿದ್ದರೆಂದು ಒಂದು ಕೃತಿ ತಿಳಿಸುತ್ತದೆ. ಅದೇ ಕೃತಿಯಲ್ಲಿ ಅಮೇರಿಕನ್ ಇಂಡಿಯನ್ಸ್ ಕೆಲ ಕುಲಾಚಾರಗಳ ಬಗ್ಗೆ ಬರೆಯುತ್ತಾ, ನರಬಲಿ ಕೃಷಿಗೆ ಸಂಬಂಧಿಸಿದ್ದು, ಅವು ಫಲವಂತಿಕೆಯನ್ನ ಎಗ್ಗಳಿಸುವುದಕ್ಕೆ ಸಂಬಂಧಪಟ್ಟವುಗಳಾಗಿದ್ದವು. ಉತ್ತರ ಅಮೆರಿಕಾದ ಬುಡಕಟ್ಟೊಂದರಲ್ಲಿ ಒಬ್ಬ ಯುವತಿಯನ್ನ ಬಲಿ ನೀಡಿ ಅವಳ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಅವುಗಳನ್ನು ಹೊಲದಲ್ಲಿ ಹರಡಿ ಮತ್ತು ನೆಲದಲ್ಲಿ ಉಣಲಾಗುತ್ತಿತ್ತು. ಅವಳ ರಕ್ತವನ್ನ ಬಿತ್ತುವ ನೆಲದ ಮೇಲೆ ಚಿಮುಕಿಸಲಾಗುತ್ತಿತ್ತು. ನರಬಲಿ ನರರಕ್ತ ದರ್ಪಣದಿಂದ ಉತ್ತಮ ಫಸಲು ಪಡೆಯುತ್ತದೆಂಬುದು ಪಡೆಯಬಹುದೆಂದು ಭಾರತೀಯರು ನಂಬಿದ್ದರೆಂದು ಆ ಕೃತಿಕಾರ ಹೇಳುತ್ತಾರೆ. ಇದನ್ನ ನಮ್ಮ ಕರ್ನಾಟಕದ ಜನ ಇವತ್ತು ಕೂಡ ಕೋಣನ ಬಲಿ ಗಮನಿಸಬಹುದು. ನೀವು ಕರ್ನಾಟಕದಲ್ಲಿ ಇಂದಿಗೂ ದೇವಿ ಉತ್ಸವಗಳಲ್ಲಿ ಕೋಣನ ಬಲಿ, ಚರಗ ಇತ್ಯಾದಿ ಇಲ್ಲಿ ಸ್ಮರಿಸಿಕೊಳ್ಳುತ್ತಲೇ ಅಮೇರಿಕನ್ ಇಂಡಿಯನ್ಸ್ಗಳಲ್ಲಿನ ನರಬಲಿಗೆ ಹೋಲಿಸಬಹುದು. ತಮ್ಮ ವೈರಿ ಬಣದವರನ್ನ ಅಥವಾ ತಮ್ಮದೇ ಹಿಂಡುಗಳೊಳಗಿನ ದುರ್ಬಲರನ್ನ, ಮುದುಕರನ್ನ, ಮಹಿಳೆಯರನ್ನ ಕೊಲ್ಲುವುದು ಅಥವಾ ತಿನ್ನುವುದು ಹಿಂಡು ಹಿಂಡಾಗಿ ಜೀವಿಸುತ್ತಿದ್ದ ಮಾನವ ಪೂರ್ವ ಜನರ ಆಂಥ್ರೋಪಾಯ್ಡ್ಗಳಿಂದ ಅಂದ್ರೆ ಮಾನವ ಪೂರ್ವಜರಾದ ಆಂಥ್ರೋಪಾಯ್ಡ್ಗಳಿಂದ ಹಿಡಿದು ಮಾನವ ಯುಗದ ಬುಡಕಟ್ಟು ಸಂಸ್ಕೃತಿಯ ಕಾಲದವರೆಗೆ ಇದ್ದುಕೊಂಡು ಬಂದದ್ದೆಂದು ಬೇರೊಂದು ಆಕಾರ ನಮಗೆ ತಿಳಿಸುತ್ತದೆ. ಇಲ್ಲಿ ಒಂದು ಮಾತನ್ನ ನಾನು ಸ್ವಲ್ಪ ಜ್ಞಾಪಿಸ್ತೀನಿ. ಈಗ ಅಮೆರಿಕಾದಲ್ಲಿ ನರಬಲಿ ಇತ್ತು. ನರಬಲಿ ನಮ್ಮ ಭಾರತದ ಇವತ್ತಿನ ಕೋಣನ ಬಲಿಗೆ ಸಮ ಅಂತ. ಈ ಕೋಣನ ಬಲಿ, ಭಾರತದ ಕೋಣನ ಬಲಿಗೂ ಪೂರ್ವದಲ್ಲಿ ಇಲ್ಲಿ ಕೂಡ ನರಬಲಿ ಇದ್ದಿರಬಹುದಾದ ಸೂಚನೆಯನ್ನದು ನೀಡ್ತದೆ ಅಂತ. ಮುಂದಕ್ಕೆ ಹೋಗೋಣ. ಆದಿಮ ಬುಡಕಟ್ಟೊಂದನ್ನ ಭೇಟಿ ಮಾಡಿದ ಚಾರ್ಲ್ಸ್ ಡಾರ್ವಿನ್ ಅಲ್ಲಿ ಮುದುಕಿಯರನ್ನು ಬೇಟೆ ನಾಯಿಗಳ ಮುಂದೆ ಕೊಲ್ಲುತ್ತಿದ್ದುದನ್ನು ನೋಡಿ ಏಕೆ ಎಂದು ಕೇಳಿದರೆ, ಆ ಮುದುಕಿಯರು ಈ ನಾಯಿಗಳಂತೆ ಬೇಟೆಯನ್ನು ಹಿಡಿಯಲಾರರು, ಅದಕ್ಕೆ ಎಂದರಂತೆ ಅವರು. ಜಾಟರು, ಗುರ್ಜರರು ತಮ್ಮ ತಾಯ್ನಾಡುಗಳಲ್ಲಿ ಹೆಂಗಸರನ್ನ ಕೊಲ್ಲುವ ಪದ್ಧತಿ ಹೊಂದಿದ್ದರೆಂದು ಭಗವತ್ ಶರಣ ಉಪಾಧ್ಯಾಯ ಹೇಳುತ್ತಾರೆ. ಗುಜರಾತ್ ರಾಜ್ಯದ ಪಾಂಚಮಹಲ್ ಜಿಲ್ಲೆಯ ಜಸ್ಸವಾಡ ತಾಲೂಕಿನ ಭಿಲ್ ಬುಡಕಟ್ಟು ಜನರಲ್ಲಿ ಉಳಿದುಕೊಂಡು ಬಂದಿರುವ ಗೋಲ್ ಗಾಧೇಡು ಎಂಬ ಪಂದ್ಯವೊಂದು ಸ್ತ್ರೀಯು ಪಂದ್ಯದಲ್ಲಿ ಗೆಲ್ಲಬಹುದಾದ ವಸ್ತುವಾಗಿದ್ದಳೆಂದೇ ಅದು ಹೇಳುತ್ತದೆ. ಪ್ರತಿ ಹೋಳಿ ಹಬ್ಬದಲ್ಲಿ ಜರುಗುವ ಈ ಪಂದ್ಯ ಹೀಗೆ: ಮಧ್ಯೆ ಒಂದು ಎತ್ತರದ ಹೂಣಿದ ಗೂಟ ಅಥವಾ ಎತ್ತರದ ಮರವೊಂದರ ತುದಿಗೆ ಒಂದು ತೆಂಗಿನಕಾಯಿ ಮತ್ತು ಗರ್ರನ್ನು ಕಟ್ಟುತ್ತಾರೆ. ಆ ಗೂಟ ಅಥವಾ ಮರವನ್ನು ಕೇಂದ್ರವಾಗಿಸಿಕೊಂಡು ಅದರ ಸುತ್ತ 2 ವೃತ್ತಗಳನ್ನ ಒಂದರಿಂದ ಇನ್ನೊಂದು ವೃತ್ತಕ್ಕೆ ಅಂತರವಿರುವಂತೆ ರಚಿಸಿರುತ್ತಾರೆ. ಒಳವೃತ್ತದಲ್ಲಿ ವಿವಾಹಿತ, ಅವಿವಾಹಿತ, ವಿಧವೆ ಹೀಗೆ ಎಲ್ಲಾ ವಿಧದ ಮಹಿಳೆಯರು ಒಟ್ಟಾಗಿ ಹಾಡುತ್ತಾ ಕುಣಿಯುತ್ತಾ ಸುತ್ತುತ್ತಿರುತ್ತಾರೆ. ಹೊರವೃತ್ತದಲ್ಲಿ ಅದೇ ರೀತಿಯಲ್ಲಿ ಪುರುಷರು ಹಾಡುತ್ತಾ ಕುಣಿಯುತ್ತಾ ಸುತ್ತುತ್ತಿರುತ್ತಾರೆ. ಈ ಪುರುಷರು ಆ ಒಳವೃತ್ತದ ಮಹಿಳೆಯರ ಚಕ್ರವನ್ನು ಭೇದಿಸಿ ಒಳನುಗ್ಗಿ ಆ ಗೂಟ ಮರವನ್ನ ಹತ್ತಿ ತುದಿಯಲ್ಲಿ ಕಟ್ಟಲ್ಪಟ್ಟ ಕಾಯಿ ಅಥವಾ ಗರ್ರನ್ನು ತಿನ್ನಬೇಕು. ಇವರನ್ನು ತಡೆಯಲೆತ್ನಿಸುವ ಮಹಿಳಾ ಗುಂಪು ಗಂಡಸರನ್ನ ಹೊಡೆಯಬಹುದು, ತಲೆಗೂದಲು ತರೆಯಬಹುದು, ಚರ್ಮ ಕೀಳುವಂತೆ ಪರಚಬಹುದು. ಇಂತಹ ಕ್ರೂರ ಪ್ರತಿರೋಧವನ್ನ ಹಿಮ್ಮೆಟ್ಟಿ ಯಾವ ಪುರುಷ ಗೆಲ್ಲುವನೋ ಅವನು ಅಲ್ಲಿರುವ ಸ್ತ್ರೀ ಗುಂಪಿನಿಂದ ತನಗೆ ಬೇಕಾದವಳನ್ನು ಎಳೆದುಕೊಂಡು ಹೋಗಬಹುದು. ಈ ಪಂದ್ಯವು ಮುಕ್ತ ಲೈಂಗಿಕತೆಯ ಸೂಚಕವಾಗಿರುವಾಗಲೇ ಬೇಟೆಗಾರ ಬುಡಕಟ್ಟೊಂದರಲ್ಲಿ ಪುರುಷನು ತನ್ನ ಶೌರ್ಯ ಸಾಹಸ ಮೆರೆದು ಸ್ತ್ರೀಯರನ್ನ ಹೀಗೆ ಪಂದ್ಯದಲ್ಲಿ ಗೆಲ್ಲಬೇಕಿತ್ತು ಎಂತಲೂ ಕೂಡ ಇದು ಹೇಳುತ್ತದೆ. ಆಮೇಲೆ ಪ್ರಾಚೀನದಲ್ಲಿ ಆ ಜನರ ಜೀವನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ವ್ಯಾಪಕವಾಗಿಯೂ ಸಾರ್ವತ್ರಿಕವಾಗಿಯೂ ಇದ್ದ ಈ ತೆರನಾದ ಪದ್ಧತಿಗಳು
ಅವರ ಜೀವನ ಪರಿಸ್ಥಿತಿಗಳು ಬದಲಾದಂತೆ ಕಣ್ಮರೆಯಾಗ ಹತ್ತಿದವು. ಅವು ಕೇವಲ ಸಾಂದರ್ಭಿಕವಾದ ಆಚರಣೆಯ ಮಟ್ಟಕ್ಕೆ ಇಳಿದಿದ್ದಾವೆ. ಆಮೇಲೆ ಎಂಥದ್ದು, ವೆಸ್ಟಿಜಿಯಲ್ ಫಾರ್ಮ್ನಲ್ಲಿ ಸಾಂಕೇತಿಕವಾಗಿ ಉಳಿದವು ಅಂತ. ವೆಸ್ಟಿಜಿಯಲ್ ಫಾರ್ಮ್ನಲ್ಲಿ ಸಾಂಕೇತಿಕವಾಗಿ ಉಳಿದವು ಎಂಬುದನ್ನು ಇಲ್ಲಿ ನಾವು ತಿಳಿಯಬಹುದು. ಬಿಲ್ ಜನರ ಈ ಪಂದ್ಯಕ್ಕೂ ಆರ್ಯರ ಸ್ವಯಂವರಕ್ಕೂ ಸಾರಭೂತವಾದ ವ್ಯತ್ಯಾಸವಿಲ್ಲ. ಆಮೇಲೆ ಬೂರ್ಷ್ವಾ ವ್ಯವಸ್ಥೆಯಲ್ಲಿ ಸರಕೀಕರಣಗೊಳ್ಳದ ಯಾವ ವಸ್ತು ವಿದ್ಯಮಾನವೂ ಕೂಡ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಕ್ಯಾಪಿಟಲಿಸ್ಟ್ ಸೊಸೈಟಿ ಅನ್ನೋದು ಎಷ್ಟು ಕ್ರೂರ ಅಂತ ನಾವಿಲ್ಲಿ ತಿಳ್ಕೋಬಹುದು. ಬೂರ್ಷ್ವಾ ವ್ಯವಸ್ಥೆಯಲ್ಲಿ ಸರಕೀಕರಣಗೊಳ್ಳದ ಯಾವ ವಸ್ತು ವಿದ್ಯಮಾನವೂ ಇಲ್ಲ. ಅದು ಭೌತಿಕವಿರಲಿ ಬೌದ್ಧಿಕವಿರಲಿ ಎಲ್ಲದೂ ಸರಕಾಗಬಲ್ಲದು. ಕಣ್ಣು, ಕಿಡ್ನಿ, ಹೃದಯ ಈ ಅಂಗವಜ್ರಗಳಿಗೆ ಲಕ್ಷಾಂತರ ಬೆಲೆ. ಹಾಗೆಯೇ ಬುದ್ಧಿ, ಜ್ಞಾನ ಹಾಗೂ ಸೌಂದರ್ಯಗಳೇನು ಹಿಂದೆ ಬಿದ್ದಿಲ್ಲ. ಸೌಂದರ್ಯವು ಮಹಿಳೆಯ ಬದುಕಿನಲ್ಲಿ ಹೊಸ ಮನ್ವಂತರವನ್ನು ಸೃಷ್ಟಿಸಬಲ್ಲದು, ಅಘೋರ ನರಕಕ್ಕೂ ನೂಕಬಲ್ಲದು. ಆಕೆ ತನ್ನ ಸೌಂದರ್ಯಾಸ್ತ್ರದಿಂದ ಪುರುಷ ಬೇಟೆಯಾಡುತ್ತಾಳೆ, ಸುಖ ಸಂಪತ್ತನ್ನ, ಸ್ಥಾನಮಾನಗಳನ್ನ, ಅಧಿಕಾರಗಳನ್ನು ಗಳಿಸುತ್ತಾಳೆ. ಕೆಲವೊಮ್ಮೆ ತಾನೇ ಬೇಟೆಯಾಗಿ ಬಲಿಯಾಗುತ್ತಾಳೆ. ಈ ಸೌಂದರ್ಯ ವಿವಾಹ ಮತ್ತು ಕುಟುಂಬ ಈ ಸಂಸ್ಥೆಗಳ ಮೇಲೆ ಯಾವ ಪರಿಣಾಮ ಬೀರಬಲ್ಲದು ಎಂಬುದು ಕುತೂಹಲಕರ ವಿಷಯ. ಸ್ತ್ರೀ ಸೌಂದರ್ಯವು ಒಂದು ವಿವಾಹ ಕುಟುಂಬವನ್ನು ಸುಸ್ಥಾಪಿಸುವ ಶಕ್ತಿಯಾಗಿರುವಂತೆ ಆಗಲೇ ಅಸ್ತಿತ್ವದಲ್ಲಿದ್ದ ಒಂದು ವಿವಾಹವನ್ನು ಮುರಿದು ಕುಟುಂಬವನ್ನು ವಿಘಟಿಸಿ ನಾಶ ಮಾಡಿ ಮತ್ತೊಂದು ಹೊಸದೊಂದನ್ನು ಅಸ್ತಿತ್ವಕ್ಕೆ ತರಬಲ್ಲದು ಎಂಬುದನ್ನ ಗುಜರಾತ್ ರಾಜ್ಯದ ಜಾನ್ಸಾರ್ ಬವಾರ್ ಜನಾಂಗದ ಕೆಲವು ದೃಷ್ಟಾಂತಗಳು ಮನವರಿಕೆ ಮಾಡಿಕೊಡುತ್ತವೆ. ಬಹುಪತ್ನಿತ್ವ ಪದ್ಧತಿಯುಳ್ಳ ಈ ಜನವರ್ಗದಲ್ಲಿ, ಅಂದ್ರೆ ಈ ಜಾನ್ಸಾರ್ ಬವಾರ್ ಜನವರ್ಗದಲ್ಲಿ ಹೆಂಗಸರಿಗೆ ತವರಿನಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ. ವಿವಾಹಿತಳಿಗೆ ಗಂಡನ ಊರಿನಲ್ಲಿ ರಾಂಟಿ ಎಂದು ಕರೆದರೆ ತವರೂರಲ್ಲಿ ಧ್ಯಾಂತಿ ಎಂದು ಕರೆಯುತ್ತಾರೆ. ಈ ಧ್ಯಾಂತಿಗೆ ತವರಿನಲ್ಲಿ ಲೈಂಗಿಕ ಜೀವನಕ್ಕೆ ಹೆಚ್ಚು ಮುಕ್ತ ಅವಕಾಶ. ಆಕೆ ಸುಂದರಿಯಾಗಿದ್ದರಂತೂ ಮುಗಿಯಿತು. ಪರಪುರುಷರಿಂದ ಬೇಡಿಕೆಗಳ ಮಹಾಪೂರ. ಇವರ ಸೌಂದರ್ಯಕ್ಕೂ ಮತ್ತಿವರು ತೋರುವ ಲೈಂಗಿಕ ಸ್ವಾತಂತ್ರ್ಯಕ್ಕೂ ಆಕರ್ಷಿತರಾಗಿ ಈ ಭಾಗದ ಹಳ್ಳಿಗಳಿಗೆ ಗರ್ವಾಲ್, ಕಾಂಗ್ರಾ, ನೇಪಾಳ ಮುಂತಾದ ದೂರ ಪ್ರದೇಶಗಳಿಂದ ಪುರುಷರು ಲಗ್ಗೆ ಇಡುತ್ತಾರೆ. ಇವರಿಗೆ ಸೌಂದರ್ಯವತಿಯರು ತಮ್ಮನ್ನು ತಾವೇ ಮಾರಿಕೊಳ್ಳುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಬಾಜ್ಗಿ ಜನಾಂಗದ ಸುಂದರ ಯುವತಿಯರು ಪರಪುರುಷರನ್ನ ಪ್ರಚೋದಿಸಿ ಅವರನ್ನ ಸುಲಿಗೆ ಮಾಡುತ್ತಾರೆ. ಹಾಗಾಗಿ ಇವರನ್ನ ಮರುಳೇರು, ವಂಚಿಕೆಯರು ಎಂದು ದೂಷಿಸುತ್ತಾರೆ ಅಂತ. ಮಕ್ಕಳಿಲ್ಲದ ಸುಂದರ ಯುವತಿಯರು ಧ್ಯಾಂತಿಗಳಾಗಿ ತವರಿನಲ್ಲಿರುವಾಗ ಅವರ ಅಭಿಮಾನಿಗಳ ಅನೇಕರು ಅವರನ್ನ ಸಂಪರ್ಕಿಸಿ ಅವರ ಗಂಡಂದಿರಿಂದ ವಿಚ್ಛೇದನ ಪಡೆದು ತಮ್ಮ ಬಳಿ ಬರುವಂತೆ ಆಗ್ರಹಿಸುತ್ತಾರೆ. ಕೆಲವೊಮ್ಮೆ ಅವರ ಗಂಡಂದಿರಿಗೆ ಅಪಾರ ಬೆಲೆ ತೆತ್ತು ಅವರನ್ನ ಲಗ್ನವಾಗುತ್ತಾರೆ. ಹೆಂಗಸೊಬ್ಬಳು ಈ ರೀತಿ ಅನೇಕ ಬಾರಿ ಗಂಡಂದಿರನ್ನ ಬದಲಾಯಿಸಬಹುದು. ಹೆಂಗಸೊಬ್ಬಳು ಸೌಂದರ್ಯವತಿಯಾಗಿದ್ದಲ್ಲಿ ಈ ತೆರನಾದ ಅವಕಾಶಗಳು ಇನ್ನೂ ಹೆಚ್ಚು. ಆದರೆ ಅಂಥವಳನ್ನ ವರಿಸುವ ಗಂಡಸು ಮಾತ್ರ ಅಪಾರ ಖರ್ಚು ಮಾಡಬೇಕಾಗುತ್ತದೆ. ಹಾನೋಗಲ್ ಗ್ರಾಮದ ಜಾನ್ಸಾರ್ ಬವಾರ್ ಜನಾಂಗದ ಸಿಯಾನಾ ಎಂಬಾತನು ತನ್ನ ಊರಿಂದ 1.5 ಮೈಲಿ ದೂರದ ಛತ್ರ ಎಂಬ ಗ್ರಾಮದ ಧ್ಯಾಂತಿಯೊಬ್ಬಳನ್ನ ತನ್ನ ಹೆಂಡತಿಯನ್ನಾಗಿಸಿಕೊಳ್ಳಲು 1200 ರೂಪಾಯಿ ಖರ್ಚು ಮಾಡಬೇಕಾಯಿತಂತೆ. ಇಲ್ಲಿ ಗಮನಿಸಬೇಕಾದ ಅಂಶ, ಸೌಂದರ್ಯದಿಂದಾಗಿ ಆ ಹೆಂಗಸಿನ ಬೆಲೆ ಹೆಚ್ಚಿದ್ದು ಅವಳು ಆಗಲೇ ಅಸ್ತಿತ್ವದಲ್ಲಿದ್ದ ಒಂದು ವಿವಾಹ ಕುಟುಂಬವನ್ನು ವಿಸರ್ಜಿಸಿ ಹೊಸದೊಂದು ವಿವಾಹ ಕುಟುಂಬದ ಅಸ್ತಿತ್ವಕ್ಕೆ ಬರುವಂತೆ ಮಾಡಿದ್ದು. ಇನ್ನೊಂದು, ಚಿತ್ರಾ ಗ್ರಾಮದ ಒಬ್ಬ ವಿಚ್ಛೇದಿತ ಮಹಿಳೆಯನ್ನ 2000 ರೂಪಾಯಿಗಳಿಗೆ ಕೊಂಡನಂತೆ. ಕಾರಣ, ಆಕೆ ಹೆಸರಾಂತ ಹದಿಹರೆಯದ ಸುಂದರಿ. ಇಂಥ ಸೌಂದರ್ಯವತಿಯರಿಂದ ಅವರ ತವರಿನವರಿಗೂ ಕೂಡ ಅಧಿಕ ಲಾಭ. ನೋಡಿ, ಪೇರೆಂಟ್ಸ್ ಅಂಡ್ ಬ್ರದರ್ಸ್ ಆಫ್ ಸಚ್ ಬ್ಯೂಟಿಫುಲ್ ಡ್ಯಾಂತೀಸ್ ಆರ್ ಪೆಸ್ಟರ್ಡ್ ವಿತ್ ರಿಕ್ವೆಸ್ಟ್ಸ್ ಅಂಡ್ ಎಂಟೈಸ್ಮೆಂಟ್ಸ್ ಬೈ ದಿ ಯಂಗ್ ಮೆನ್ ಆಫ್ ದ ವಿಲೇಜ್ ಅಂತ ಹೇಳಿ ಪುಟ 203 ಅದು ಕೆಳಗಡೆ ರೆಫರೆನ್ಸ್ ಗೊತ್ತಾಗುತ್ತೆ. ವಿಧವೆಯಾಗಿದ್ದರೆ ಏನಂತೆ, ಸೌಂದರ್ಯವಿದ್ದರೆ ಸಾಕು, ಆಕೆಗೆ ಬಯಸಿದ ಜೀವನ ಲಭ್ಯ. ವಿಧವೆಯ ಗಂಡನ ಸೋದರರು ತೀರಾ ಕಿರಿವಯಸ್ಸಿನವರಿದ್ದ ಪ್ರಸಂಗದಲ್ಲಿ ಆ ವಿಧವೆ ಪರಪುರುಷರನ್ನ ವರಿಸಬಹುದು. ಇಂತಹ ಎರಡನೇ ವಿವಾಹ ಕಲ್ಪಿಸುವ ಹೊಣೆ ತವರಿನವರದು.
ಆಕೆ ಸುಂದರಿಯಾಗಿದ್ದು ಫಲವಂತಿಕೆಯನ್ನು ಆಗಲೇ ಸಾಬೀತುಗೊಳಿಸಿದ್ದರಂತೂ ಆಕೆಗೆ ಬಹು ಬೇಡಿಕೆ, ತವರಿನವರಿಗೆ ದೊಡ್ಡ ಲಾಭ. ಇಂತಹ ವಿಧವಾ ವಿವಾಹಗಳು ಅಥವಾ ವಿಚ್ಛೇದಿತ ಮಹಿಳೆಯ ವಿವಾಹಗಳು ಒಂದು ಆರ್ಥಿಕ ವ್ಯವಹಾರವೇ ಆಗಿರುತ್ತವೆ. ಇಲ್ಲಿ ವಧುದಕ್ಷಿಣೆ, ಕನ್ಯಾಶುಲ್ಕ ನಿಶ್ಚಯ ಮಾಡಿ ಅದನ್ನು ಪಾವತಿಸಿದ ಮೇಲೆಯೇ ಆ ಮಹಿಳೆ ಹೊಸ ಗಂಡನೊಂದಿಗೆ ಜೀವಿಸಲು ಸಮ್ಮತಿಸಲಾಗುತ್ತದೆ. ವಿಧವೆಯರಿಗೆ ಮರುಮದುವೆ ಸುಲಭ ಮತ್ತು ಅವರ ತಂದೆ ತಾಯಿಗಳು ತಾವು ಬಯಸಿದಲ್ಲಿ ಹೆಚ್ಚಿನ ಕನ್ಯಾಶುಲ್ಕಕ್ಕಾಗಿ ಚೌಕಾಸಿಗೆ ಇಳಿಯುತ್ತಾರೆ ಅಂತ. ದಕ್ಷಿಣ ರಾಜಸ್ಥಾನದ ಮೀನಾ, ಗುಜ್ಜಾರ್, ಭೈರ್ವಾ ಬುಡಕಟ್ಟು ಜನರಲ್ಲಿ ಸ್ತ್ರೀ ಇಂದಿನ ಕಾಲದಲ್ಲೂ ಕೂಡ ಒಂದು ಮಾರಾಟದ ಸರಕು ಎಂಬುದನ್ನು ದ ಹಿಂದೂ ದಿನಪತ್ರಿಕೆಯ ವರದಿಯೊಂದು ತಿಳಿಸುತ್ತದೆ. ದಿನಾಂಕ 9/12/1999 ಟಾಂಕ್ನಿಂದ ಆದ ಈ ವರದಿಯ ಸಾರಾಂಶ ಹೀಗಿದೆ. ನಾಟಾ ಎಂದು ಕರೆಯಲ್ಪಡುವ ಸ್ತ್ರೀ ಮಾರಾಟ ಪದ್ಧತಿಯು ಆ ಜನಾಂಗಗಳಲ್ಲಿ ಇಂದಿಗೂ ಅವ್ಯಾಹತವಾಗಿ ಮುಂದುವರೆದಿದೆ. ಹೆಂಗಸರನ್ನ ಮೌಲ್ಯಯುತ ಸರಕುಗಳನ್ನಾಗಿ ಪರಿವರ್ತಿಸುವ ಈ ಪದ್ಧತಿಯು ಇತ್ತೀಚೆಗೆ ವರದಿಯಾದ ಆಂಧ್ರ ಪ್ರದೇಶದ ಈಲೂರು ಜಿಲ್ಲೆಯ ಒಂದು ಘಟನೆಯನ್ನು, ಸೂಳೆಗಾರಿಕೆಗಾಗಿ ಹೆಂಗಸರನ್ನು ಹರಾಜು ಹಾಕಿದ ಘಟನೆಯನ್ನು ಹೋಲುತ್ತದೆ ಎನ್ನುತ್ತಾರೆ ವರದಿಗಾರರು. ಈ ವರದಿಯ ಉಳಿದ ಭಾಗದಲ್ಲಿ ತಿಳಿಯುವಂತೆ ವಿವಾಹಿತಳೋರ್ವಳನ್ನು ಆಕೆಯ ತಂದೆ ಮೂರನೇ ವ್ಯಕ್ತಿಗೆ ಮಾರುತ್ತಾನೆ. ಹೆಂಗಸರ ಬೆಲೆ ಸಾಮಾನ್ಯವಾಗಿ ರೂಪಾಯಿ 10,000ದಿಂದ 50,000ದವರೆಗೆ. ಮಾರಾಟಗೊಂಡ ಹೆಂಗಸು ಕೊಂಡವನ ಬಳಿ ಇರಬೇಕು. ಆಕೆಯ ಗಂಡ ಕೊಂಡವನನ್ನು ಸಂಪರ್ಕಿಸಿ ಹಳ್ಳಿಯ ಪಂಚಾಯಿತಸ್ಥರಿಂದ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಂಡು ತನಗಾದ ನಷ್ಟಕ್ಕೆ ಪ್ರತಿಯಾಗಿ ಅಷ್ಟಿಷ್ಟು ಹಣವನ್ನು ಹೊಸ ಗಂಡನಿಂದ ಪಡೆಯುತ್ತಾನೆ. ಹೆಣ್ಣನ್ನ ಕೊಂಡವನು ಹಳ್ಳಿಯ ಪಂಚಾಯಿತಸ್ಥರಿಗೆ ಕುಡಿಯಲು ತಿನ್ನಲು ಹಣ ನೀಡಬೇಕು. ಈ ಪದ್ಧತಿಗೆ ಜಾಗ್ರಾ ಎನ್ನುತ್ತಾರೆ. ಇದಕ್ಕೆ ಅಲ್ಲಿ ಸಾಮಾಜಿಕ ಸಾಂಪ್ರದಾಯಿಕ ಮನ್ನಣೆ ಇರುವುದರಿಂದ ಕಾನೂನು, ಪೊಲೀಸು ನಿಸ್ಸಹಾಯಕ. ಈ ಪದ್ಧತಿ ಕೇವಲ ಟಾಂಕ್ನಿಂದ ಮಾತ್ರವಲ್ಲ, ಸವಾಯ್ ಮುಧೋಪರ್, ಕೋಟಾ, ಬರಾನ್ ಜಿಲ್ಲೆಗಳಲ್ಲೂ ಕೂಡ ವ್ಯಾಪಕವಾಗಿದೆ. ಡಿವೈಎಸ್ಪಿ ಮಿಸ್ಟರ್ ದೇವ್ಕಾಂಡ್ ಅವರು ಈ ವರದಿಗಾರರಿಗೆ ನೀಡಿದ ಮಾಹಿತಿಯ ಪ್ರಕಾರ ಕೆಲವು ಬುಡಕಟ್ಟಿನ ಪುರುಷರು ತಮ್ಮ ಸಾಮಾಜಿಕ ಘನತೆಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಕೃಷಿ ಉತ್ಪನ್ನ ಚೆನ್ನಾಗಿ ಸಿಕ್ಕಾಗ ಈ ರೀತಿಯಾಗಿ ಹೆಂಗಸರನ್ನು ಅವರು ಖರೀದಿಸುತ್ತಾರೆ. ಒಟ್ಟು ವ್ಯವಹಾರದಲ್ಲಿ ಮಾರಲ್ಪಡುವ ಹೆಂಗಸು ಹೊರತುಪಡಿಸಿ ಹಾಲಿ ಮಾಜಿ ಗಂಡಂದಿರು, ತಂದೆ ತಾಯಂದಿರು, ಊರಿನವರು ಎಲ್ಲರೂ ಲಾಭ ಪಡೆಯುತ್ತಾರೆ. ಟಾಂಕ್ನ ಸಮಾಜ ಕಲ್ಯಾಣಾಧಿಕಾರಿಗಳ ಅಭಿಪ್ರಾಯದಂತೆ ಕೆಲ ಬುಡಕಟ್ಟುಗಳಲ್ಲಿ ಹೆಂಗಸರ ಕೊರತೆ ಇರುವುದರಿಂದಾಗಿ ಈ ತೆರನಾದ ಮಹಿಳಾ ವ್ಯಾಪಾರ ಪದ್ಧತಿ ಹುಟ್ಟಿಕೊಂಡಿದೆ ಅಂತ. ಶೃಂಗೇರಿಯ ಧರ್ಮ ಸಂಸ್ಥಾನವು ನಿರ್ಗತಿಕ ಕೆಟ್ಟುಹೋದ ಹೆಂಗಸರನ್ನ ಮಾರಿ ಹಣ ಗಳಿಸುತ್ತಿತ್ತೆಂಬ ಸ್ಫೋಟಕ ಮಾಹಿತಿಯನ್ನ ದೇವಿಯ ಸನ್ನಿಧಿಯಲ್ಲೇ ಹೆಣ್ಣುಗಳ ಮಾರಾಟ ಎಂಬ ಲೇಖನದ ಕರ್ತೃ ಶ್ರೀಮತಿ ಶಶಿಕಲಾ ವೀರಯ್ಯ ಸ್ವಾಮಿ ನೀಡಿದ್ದಾರೆ. ಡಾಕ್ಟರ್ ಎ.ಕೆ. ಕೃಷ್ಣಶಾಸ್ತ್ರಿ ರಚಿಸಿದ ಶೃಂಗೇರಿಯ ಧರ್ಮ ಸಂಸ್ಥಾನ ಎಂಬ ಗ್ರಂಥವನ್ನಾಧರಿಸಿದ ಆ ಲೇಖನ ದಿನಾಂಕ 21/8/1988 ಸುಧಾ ವಾರಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ನಮ್ಮ ಚರ್ಚೆಗೆ ಪೂರಕವಾದ ಕೆಲವು ಅಂಶಗಳನ್ನು ನಾವು ಇಲ್ಲಿ ದಾಖಲಿಸಿಕೊಳ್ಳಬಹುದು. ಎಲ್ಲ ಜಾತಿ ವರ್ಗಗಳಲ್ಲಿಯ ನಿರ್ಗತಿಕ ಬಡ ಹೆಣ್ಣು ಮಕ್ಕಳು ಶ್ರೀಮಠದ ಚಾವಡಿಗೆ ಬಂದು ತಮಗೊದಗಿದ ಸಂಕಟ ಹೇಳಿಕೊಂಡಾಗ ಅಂಥವರ ವಿಚಾರಣೆ ಚಾವಡಿಯಲ್ಲಿ ಆದ ಮೇಲೆ ಅವರನ್ನ ಮಠದ ದಾಸ್ಯ ವೃತ್ತಿಗೆ ನೇಮಿಸಲಾಗುತ್ತಿತ್ತು. ಇವರಲ್ಲಿ ದಾರಿ ತಪ್ಪಿದ ಅನೇಕರನ್ನ ಮಠದ ಚಾವಡಿಯಲ್ಲಿ ಭೂಮಾಲಕರಿಗೆ ಮಾರಾಟ ಮಾಡಲಾಗುತ್ತಿತ್ತು. ಇವರಲ್ಲಿ ಎಳೆಯರಾದ ವಿಧವೆಯರು ದಾರಿ ತಪ್ಪಿದಾಗ ಅವರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿ ಗುಲಾಮರಂತೆ ಮಾರಾಟ ಮಾಡಲಾಗುತ್ತಿತ್ತು. ಕೆಲವು ಉದಾಹರಣೆಗಳು: ಮಠದ ಪಾರುಪತ್ಯಗಾರ ವೆಂಕಟಾಚಲ ಶಾಸ್ತ್ರಿಗಳು ಮಂಜನ ವಿಧವೆ ಫಣಿ ಎಂಬುವಳನ್ನ ಕ್ರಿಸ್ತಶಕ 1818ರಲ್ಲಿ ಅಹೋಬಲ ಸೋಮಯಾಜಿಗಳಿಗೆ 3 ವರಹಗಳಿಗೆ ಮಾರಿದರು. ಶ್ರೀಮಠದ ಇನ್ನೊಬ್ಬ ಪಾರುಪತ್ಯಗಾರ ನರಸಿಂಹ ಭಟ್ಟರು ಇರಬೇಕನ್ನಿಸ್ತೈತಿ, ಅಥವಾ ನರಸಿ ಭಟ್ಟರು ಗೋಧಿ ಎಂಬುವಳನ್ನ ಚಿಂತಾಮಣಿ ಭಟ್ಟರಿಗೆ 12 ವರಹಗಳಿಗೆ ಮಾರಿದರು. ನೋಡಿ, ಅನೈತಿಕ ಸಂಬಂಧ ಹೊಂದಿದ್ದ ಹೆಂಗಸರನ್ನ ಈ ಮಠದಲ್ಲಿ ಅತ್ಯಂತ ಅಮಾನವೀಯವಾಗಿ ನೋಡಿಕೊಂಡರೆ ಪುರುಷನಿಗೆ ಒಂದಿಷ್ಟು ದಂಡ ವಿಧಿಸಿ ಕಳುಹಿಸುತ್ತಿದ್ದರು. ಶ್ರೀಮಠದ ಶಿಷ್ಯವರ್ಗ ತಮ್ಮಲ್ಲಿಯ ಕೆಟ್ಟ ಹೆಣ್ಣುಗಳನ್ನು ತಾವೇ ಮಾರಾಟ ಮಾಡದೆ ಮಠದ ಹವಾಲಿಗೆ ಕೊಟ್ಟು ರಸೀದಿ ಪಡೆಯಬೇಕಿತ್ತಂತೆ. ಇಷ್ಟೆಲ್ಲ ವಿವರ
ಸ್ತ್ರೀ ಸರಕಿನ ಬಾಹ್ಯ ರೂಪವನ್ನು ಮಾತ್ರ ದರ್ಶಿಸುತ್ತದೆ. ಅದರ ಒಳಸಾರವನ್ನು ತಿಳಿಯಬೇಕಾದರೆ ಸೂಳೆಗಾರಿಕೆ ಎಂಬ ಸಂಸ್ಥೆಯ ಚರಿತ್ರೆಯನ್ನು ನಾವು ಇಣಿಕಿ ನೋಡಬೇಕಾಗುತ್ತದೆ. ವಸ್ತು ಮಾರುಕಟ್ಟೆಯಲ್ಲಿ ವಸ್ತು ಸರಕುಗಳು ಮತ್ತು ಅವುಗಳ ಮಾರಾಟದಲ್ಲಿ ಅಪಾರ ವೈವಿಧ್ಯತೆ ಇರುವಂತೆಯೇ ಈ ಸೂಳೆಗಾರಿಕೆ ಎಂಬ ಮಾರುಕಟ್ಟೆಯಲ್ಲಿನ ಮಾನವ ಸರಕುಗಳು ಮತ್ತಿವುಗಳ ಮಾರಾಟದಲ್ಲೂ ಅಷ್ಟೇ ಅಪಾರ ವೈವಿಧ್ಯತೆ ಕಾಣುತ್ತದೆ. ಒಬ್ಬ ಸೂಳೆಯಿಂದ ಇನ್ನೊಬ್ಬ ಸೂಳೆಗೆ ಮೌಲ್ಯ ವ್ಯತ್ಯಾಸವಿರುವುದಷ್ಟೇ ಅಲ್ಲ, ಒಬ್ಬಳೇ ಸೂಳೆಯ ಬೇರೆ ಬೇರೆ ವಿಟ ಪುರುಷರಿಗೆ ತನ್ನನ್ನು ಮಾರಿಕೊಳ್ಳುವಾಗ ಆಕೆಯ ಬೆಲೆ ಭಿನ್ನವಾಗುತ್ತದೆ. ಈಕೆಯ ಒಂದು ಸಂದರ್ಭದ ಬೆಲೆ ಸ್ವತಃ ಈಕೆಯ ವಯಸ್ಸು, ಸೌಂದರ್ಯ ಮುಂತಾದ ವ್ಯಕ್ತಿತ್ವ ಸಂಬಂಧಿ ಅಂಶಗಳಿಂದ ಮಾತ್ರವಲ್ಲ, ಈಕೆಯ ನರಸಿ ಬರುವ ಗಿರಾಕಿಯ ದೈಹಿಕ ಸೌಂದರ್ಯ, ಸಾಮಾಜಿಕ ಸ್ಥಾನಮಾನಾದಿ ವ್ಯಕ್ತಿತ್ವ ಸಂಬಂಧಿ ಅಂಶಗಳಿಂದಲೂ, ಆ ವ್ಯಾಪಾರ ಸಂದರ್ಭದ ಬೇಡಿಕೆ ಪೂರೈಕೆ ಎಂಬ ಮಾರುಕಟ್ಟೆ ಸಂಬಂಧಿ ಅಂಶಗಳಿಂದಲೂ ನಿರ್ಧಾರವಾಗುತ್ತದೆ. ಹಾಗೆಯೇ ಆಕೆ ಆ ಗಿರಾಕಿಯೊಂದಿಗೆ ಎಷ್ಟು ಕಾಲಕ್ಕೆ ಒಡಂಬಡಿಕೆ ಮಾಡಿಕೊಳ್ಳುವಳೋ ಆ ಕಾಲ ಪ್ರಮಾಣ ಅಂತ ನಾವೇನಂತೀವಿ, ಆ ಪರಿಮಾಣದಿಂದಲೂ ಆ ವಿಟನು ಅವಳಿಗೆ ಎಂತೆಂತಹ ಸ್ಥಳಕ್ಕೆ ಕರೆದೊಯ್ದು ಹೇಗೆ ನೋಡಿಕೊಳ್ಳುತ್ತಾನೆ ಎಂಬಂತಹ ಅಂಶಗಳಲ್ಲದೆ ಇನ್ನೂ ಕೆಲವು ಹೇಳಲು ಕೇಳಲು ಸಂಕೋಚ ಪಡುವಂತಹ ಅಂಶಗಳಿಂದಲೂ ಅವಳ ಬೆಲೆ ನಿರ್ಧಾರವಾಗುತ್ತದೆ. ಇವಳನ್ನು ವಸ್ತು ಪ್ರಾಣಿಗಳನ್ನು ಹೇಗೆ ಪರೀಕ್ಷಿಸಿಕೊಳ್ಳಲಾಗುವುದೋ ಅಂತೆಯೇ ಭಿನ್ನ ರೀತಿಯಲ್ಲಿ ಪರೀಕ್ಷಿಸಿಕೊಳ್ಳಲಾಗುವುದು. ಆದ್ದರಿಂದ ಮಾನವ ಸರಕು ವ್ಯಾಪಾರದ ನೈಜತೆಯ ದರ್ಶನಕ್ಕೆ ಸೂಳೆ ಮಾರುಕಟ್ಟೆಯೇ ಬಹಳ ಸೂಕ್ತವಾದ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ನಮ್ಮ ದೇಶದಲ್ಲಿ ಪ್ರಾಚೀನ ರಾಜಪ್ರಭುತ್ವಗಳ ಕಾಲದಲ್ಲಿ ವೇಶ್ಯವಾಟಿಕೆಯು ರಾಜಪೋಷಿತ ಅಧಿಕೃತ ಸಂಸ್ಥೆಯಾಗಿತ್ತು. ಸರ್ಕಾರವು ಲಾಭಕ್ಕಾಗಿ ಈ ಸಂಸ್ಥೆಗೆ ಬಂಡವಾಳ ಹಾಕಿ ಸಲಹುತ್ತಿತ್ತು. ಗಣಿಕೆಯರ ವಂಶದಲ್ಲಿ ಹುಟ್ಟಿದವಳನ್ನಾಗಲಿ ರೂಪ ಯೌವನ ಮತ್ತು ಸಂಗೀತಾದಿ ಕಲೆಗಳಲ್ಲಿ ಕೌಶಲ್ಯವುಳ್ಳವಳನ್ನಾಗಲಿ ಗಣಿಕೆಯನ್ನಾಗಲಿ ಮಾಡಬೇಕು. ಅವಳಿಗೆ ಹೊಸ ಕುಟುಂಬವನ್ನು ಸ್ಥಾಪಿಸುವುದಕ್ಕಾಗಿ 1000 ರೂಪಾಯಿಗಳನ್ನು ಕೊಡಬೇಕು ಎನ್ನುತ್ತದೆ ಕೌಟಿಲ್ಯನ ಅರ್ಥಶಾಸ್ತ್ರ. ಈ ವೃತ್ತಿ ವಂಶ ಪಾರಂಪರ್ಯ ಹಾಗೂ ಕಡ್ಡಾಯ. ಗಣಿಕೆಯರು ಮೂಲತಃ ರಾಜನ ದಾಸಿಯರು. ಅವರ ದಾಸ್ಯತನದಿಂದ ಮುಕ್ತರಾಗಬೇಕಾದರೆ ಪ್ರಭುತ್ವ ವಿಧಿಸಿದಷ್ಟು ಹಣ ತೆರಬೇಕು. ಇಲ್ಲವೇ ಗಣಿಕೆಯ ಮಗನು 8 ವರ್ಷ ಪ್ರಾಯದಿಂದ ರಾಜನಲ್ಲಿ ಚಾರಣಕರ್ಮ ಮಾಡಬೇಕು. ಗಣಿಕೆಯ ವ್ಯವಹಾರದ ಲಾಭ ಮುಂತಾದುದು ಗಣಿಕಾಧ್ಯಕ್ಷನಲ್ಲಿ ದಾಖಲಾಗಬೇಕು. ಗಣಿಕೆಯು ತನ್ನ ಆದಾಯವನ್ನು ಮತ್ತು ತನ್ನಲ್ಲಿಗೆ ಬಂದ ಪುರುಷ ಯಾರೆಂಬುದನ್ನು ರಾಜ್ಯಾಧಿಕಾರಕ್ಕೆ ತಿಳಿಸಬೇಕು. ಗಣಿಕೆಯು 12 ದಿನದ ಲಾಭವನ್ನು ಮಾಸಿಕ ತೆರಿಗೆಯಾಗಿ ನೀಡಬೇಕು ಎಂದು ಮುಂತಾಗಿ ಕೌಟಿಲ್ಯ ವಿವರಿಸುತ್ತಾನೆ. ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಭಾರತ ಸರ್ಕಾರವು ಈ ಸಂಸ್ಥೆಯನ್ನು ಬಹಿಷ್ಕರಿಸಿದಾಗ್ಯೂ, ಅಂದರೆ ಕೆಲವು ರಾಜ್ಯ ಸರ್ಕಾರಗಳು ಮಾನ್ಯ ಮಾಡಿದವೆ. ಬಡತನ, ಅನಕ್ಷರತೆ, ಮೌಢ್ಯತೆ, ಧಾರ್ಮಿಕ ನಂಬುಗೆ, ನಿರುದ್ಯೋಗ, ವರದಕ್ಷಿಣೆ, ಆಧುನಿಕ ಸುಖಭೋಗದ ಆಕಾಂಕ್ಷೆಗಳು ಇತ್ಯಾದಿ ಕಾರಣಗಳು ಈ ಸೂಳೆಗಾರಿಕೆ ಸಂಸ್ಥೆಯನ್ನು ಉಳಿಸಿ ಬೆಳೆಸಿವೆ ಎಂಬುದನ್ನು ಮೀನಾ ಮೆನನ್ ಅವರ ಲೇಖನವೊಂದು ತಿಳಿಸುತ್ತದೆ. ಇವರ ಲೇಖನದಲ್ಲಿ ಕೆಲವು ರೋಚಕ ಸಂಗತಿಗಳು ಇಂತಿವೆ. ಪುಣೆ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ದಂಧೆಯ ವಿವರ. ಹಿಂದೊಮ್ಮೆ ಸ್ವತಃ ಸೂಳೆಯಾಗಿದ್ದ ಓರ್ವ ಗಣಿಕೆ 4 ಮಂಚಗಳುಳ್ಳ ಶೆಡ್ನ ಮಾಲಕಿ. ಈಗ ದಾಬಾ ಮಾಲೀಕನಿಗೆ ಜಾಗ ಬಾಡಿಗೆ ತಿಂಗಳಿಗೆ ₹1000 ತೆರುವ ಈಕೆ ದಂಧೆಗಿಳಿದ ಪ್ರತಿ ಹುಡುಗಿಯಿಂದ ಪ್ರತಿ ಗಿರಾಕಿಗೆ ಕಮಿಷನ್ ರೂಪದಲ್ಲಿ 20 ಪಡೆಯುತ್ತಾಳೆ. ಸುತ್ತ ಹಳ್ಳಿಗಳಿಂದಲೂ ಸೊಲ್ಲಾಪುರದಿಂದಲೂ ಸಂಜೆಗೆ ಇಲ್ಲಿಗೆ ಬಂದ ಟೀನ್ ಏಜ್ ಹುಡುಗಿಯರು ಮುಂಜಾನೆ ಮರಳುತ್ತಾರೆ. ಹುಡುಗಿಯರು ಸಾಮಾನ್ಯವಾಗಿ ದಿನವೊಂದಕ್ಕೆ 100-200 ಗಳಿಸುತ್ತಾರೆ. ದಾಬಾ ಮಾಲಕ ಹೇಳುವಂತೆ ಹೆಚ್ಚು ಸೌಂದರ್ಯವತಿಯರಿಗೆ ಹೆಚ್ಚು ಗಿರಾಕಿ, ಹೆಚ್ಚು ಲಾಭ. ಸೊಲ್ಲಾಪುರಕ್ಕೆ 70 ಕಿಲೋಮೀಟರ್ ದೂರದಲ್ಲಿರುವ ದಾಬಾವೊಂದರ ಮಾಲಕ ಹೇಳುವಂತೆ ಹುಡುಗಿಯರು ಸ್ವತಃ ತಾವೇ ಅಲ್ಲಿಗೆ ಈ ದಂಧೆಗೆ ಹಣಕ್ಕಾಗಿ ಬರುತ್ತಾರೆ. ಪ್ರತಿ ಗಿರಾಕಿಗೆ ₹15ರಂತೆ ಕಮಿಷನ್ ಅವನಿಗೆ ಸಿಗುತ್ತದೆ. ಪೊಲೀಸು ಠಾಣೆಗೆ ಮಾಸಿಕ ₹1000 ಹಪ್ತ. ಸುಂದರವಾದ ಹುಡುಗಿಗೆ ದಿನಕ್ಕೆ 5-10 ಗಿರಾಕಿಗಳು ಸಿಗುತ್ತಾರೆ. ಅವನ ಒಟ್ಟು ಗಳಿಕೆ ಕೇವಲ 2 ಹುಡುಗಿಯರಿಂದ 4-5 ಸಾವಿರ. ಅಂದ್ರೆ ಇದು ಮಾಸಿಕ ಇರಬಹುದೇನೋ. ಕ್ರಿಮಿನಲ್ ಹಿನ್ನೆಲೆಯುಳ್ಳ ಇನ್ನೊಬ್ಬ ದಾಬಾ ಮಾಲಕ 10-12 ಹುಡುಗಿಯರನ್ನು ಇಟ್ಟುಕೊಂಡಿದ್ದು ಪ್ರತಿ ತಿಂಗಳು ಪೊಲೀಸರಿಗೆ ₹6000 ಹಪ್ತ ಕೊಡುತ್ತಾನಂತೆ. ಒಟ್ಟಿನಲ್ಲಿ ಈ ಸೆಕ್ಸ್ ವ್ಯಾಪಾರ ಊಟ, ತಿಂಡಿ, ಡ್ರಿಂಕ್ಸ್ ಇತ್ಯಾದಿ ಬಹುಮುಖ ವ್ಯಾಪಾರವನ್ನು ಉತ್ತೇಜಿಸುವುದಲ್ಲದೆ ಬಹುಜನರಿಗೆ ಲಾಭದಾಯಕವಾದುದಾಗಿದೆ. ಇನ್ನು ಬೆಂಗಳೂರು
ರಾತ್ರಿ ರಾಣಿಯರ ರೋಚಕ ಜಗತ್ತು ಎಂಬ ರಿಪೋರ್ಟ್ ಕೂಡ ಬೀದಿ ಸೂಳೆಗಾರಿಕೆ ಮತ್ತು ಹೈಟೆಕ್ ದಂಧೆಯ ಮೇಲೆ ಬೆಳಕು ಚೆಲ್ಲುತ್ತದೆ. ಮುಂಬೈ ಹುಡುಗಿ ಲೀನಾ ಹೇಳುವಂತೆ ತನ್ನ ಈ ದಂಧೆಯಿಂದ ಗಳಿಸಿದ ಹಣದಿಂದ ಬಿಸಿನೆಸ್ ಆರಂಭಿಸುವಳಂತೆ. ಒಂದು ಸಲಕ್ಕೆ 5,000 ಚಾರ್ಜ್, ದಿನಕ್ಕೆ 20-25,000 ದುಡಿಮೆ. ಹೈದರಾಬಾದ್, ತ್ರಿವೇಂದ್ರಂ, ಮುಂಬೈ, ಲಖನೌ, ಕಲ್ಕತ್ತಾ ಹೀಗೆ ದೂರದಿಂದ ಆಂಧ್ರದ ರವಿ ಎಂಬ ಪಿಂಪ್ ತರುವ ಹುಡುಗಿಯರಿಗೆ ಪ್ರತಿಷ್ಠಿತ ರಾಜಕಾರಣಿಗಳು, ಸಿನಿಮಾ ನಟರು, ಪತ್ರಕರ್ತರು ಕೂಡ ಗಿರಾಕಿಗಳು. ಕೇವಲ 8-10 ದಿನಗಳಲ್ಲಿ ಲಕ್ಷಾಂತರ ಸಂಪಾದಿಸಿಕೊಂಡು ಹೋಗುವರಂತೆ. ಗಂಟೆ ಲೆಕ್ಕದಲ್ಲಿ ರೂಮು ನೀಡುವ ರೆಸಾರ್ಟ್ಗಳು ಸಾಕಷ್ಟು ಲಾಭ ಮಾಡಿಕೊಳ್ಳುತ್ತವೆ. ಬೆಂಗಳೂರಿನ ಇಂದಿರಾನಗರ, ಸದಾಶಿವನಗರ, ಜೆಪಿ ನಗರ ಮುಂತಾದ ಸ್ವಲ್ಪ ಸ್ಟ್ರಕ್ ಆಗಿದ್ದು ಸೆಕೆಂಡ್. ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್, ಸ್ವಲ್ಪ ಕೀಬೋರ್ಡ್ ಪ್ರಾಬ್ಲಮ್ ಆಯಿತು. ಮುಂಬೈ ಹುಡುಗಿ ಲೀನಾ ಹೇಳುವಂತೆ ತನ್ನ ಈ ದಂಧೆಯಿಂದ ಗಳಿಸಿದ ಹಣದಿಂದ ಬಿಸ್ನೆಸ್ ಆರಂಭಿಸುವಳಂತೆ. ಒಂದು ಸಲಕ್ಕೆ 5,000 ಚಾರ್ಜ್, ದಿನಕ್ಕೆ 20-25,000 ದುಡಿಮೆ. ಹೈದರಾಬಾದ್, ತ್ರಿವೇಂದ್ರಂ, ಮುಂಬೈ, ಲಖನೌ, ಕಲ್ಕತ್ತಾ ಹೀಗೆ ದೂರದಿಂದ ಆಂಧ್ರದ ರವಿ ಎಂಬ ಪಿಂಪ್ ತರುವ ಹುಡುಗಿಯರಿಗೆ ಪ್ರತಿಷ್ಠಿತ ರಾಜಕಾರಣಿಗಳು, ಸಿನಿಮಾ ನಟರು, ಪತ್ರಕರ್ತರು, ಗಿರಾಕಿಗಳು ಕೇವಲ 8-10 ದಿನಗಳ ಲಕ್ಷಾಂತರ ಸಂಪಾದಿಸಿಕೊಂಡು ಹೋಗುವಂತೆ. ಗಂಟೆ ಲೆಕ್ಕದಲ್ಲಿ ರೂಮು ನೀಡುವ ರೆಸಾರ್ಟ್ಗಳು ಸಾಕಷ್ಟು ಲಾಭ ಮಾಡಿಕೊಳ್ಳುತ್ತವೆ. ಬೆಂಗಳೂರಿನ ಇಂದಿರಾನಗರ, ಸದಾಶಿವ ನಗರ, ಜೆಪಿ ನಗರ ಮುಂತಾದ ಪ್ರತಿಷ್ಠಿತ ನಗರಗಳಲ್ಲಿ ಪಿಂಪ್ಗಳ ಮನೆಗಳಲ್ಲಿ ಹೈಟೆಕ್ ಮಾಂಸದಂತೆ. ಇಲ್ಲಿಗೆ ಹುಡುಗಿಯರು ಅನ್ನಕ್ಕಾಗಿ ಅಲ್ಲ, ಲಕ್ಸುರಿಗಾಗಿ ಬರುತ್ತಾರೆ. ಟಿವಿ, ಫ್ರಿಡ್ಜ್ ಕೊಳ್ಳಲು. ಕೆಲ ಕಾಲೇಜ್ ಹುಡುಗಿಯರು ಪಾಕೆಟ್ ಮನಿಗಾಗಿ ದಂಧೆಗಿಳಿಯುತ್ತಾರೆ. ತಮ್ಮ ಕಂದಮ್ಮಗಳಿಗೆ ಬೇಕಾದ ಬ್ರೆಡ್, ಬನ್, ಬಿಸ್ಕತ್ತಿಗಾಗಿ ನಡೆಯುವುದು ಇನ್ನು ಮೆಜೆಸ್ಟಿಕ್ ಸೂಳೆಗಾರಿಕೆ. ಇನ್ನು ಪ್ರಾಚೀನ ಗ್ರೀಕ್ ಸಮಾಜದಲ್ಲಿ ಸೂಳೆಗಾರಿಕೆ ಬಗ್ಗೆ ಒಂದಿಷ್ಟು ಇಲ್ಲಿ ನಾವು ಮಾತಾಡೋಣ. ಇದನ್ನ ಐ ಹೋಪ್ ದಟ್ ಬಹಳ ದೊಡ್ಡ ವಿಡಿಯೋ ಆಗ್ತದೆ, ಆದ್ರಿಂದ ಇನ್ನೂ ಒಂದು 4-5 ಪುಟ ಇರೋದ್ರಿಂದ ಗ್ರೀಕ್ ಸಮಾಜದ ಸೂಳೆಗಾರಿಕೆಯನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಅಷ್ಟು ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡಿ.